ಮುರಳಿ ಅವರ ನಮಸ್ಕಾರ. ನಮಸ್ತೆ ಗೌಡ್ರೆ. ಇದು ಏನಾಗ್ಬಿಟ್ಟಿದೆ ಅಂತಂದ್ರೆ ಆ ನಮ್ಮ ಮತ್ತು ನಿಮ್ಮ ಏನು ಮಾತುಗಳು ಇದೆಯೋ ಅದು ಜನಗಳಲ್ಲಿ ಇವಾಗ ತುಂಬಾ ಒಂಥರ ಚಿರಪರಿಚಿತ ಆಗ್ಬಿಟ್ಟಿದೆ. ಏನ್ ಮಾತಾಡ್ತೀವಿ ಅನ್ನೋದನ್ನ ಅವರು ಆಕ್ಚುಲಿ ಕ್ಯೂರಿಯಾಸಿಟಿಯಿಂದ ಕಾಯ್ತಾರೆ, ಕ್ಯೂರಿಯಾಸಿಟಿಯಿಂದ ನೋಡ್ತಾರೆ. ಯಾಕಂದ್ರೆ ನನಗೆ ಏನಪ್ಪಾ ಅನಿಸ್ತು ಅಂತಂದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ದರ್ಶನ್ ಅವರ ಬಗ್ಗೆ ಮಾತಾಡೋದು ಅದು ಸುಲಭದ ಮಾತಲ್ಲ. ಯಾಕೆಂತಂದ್ರೆ ಇವಾಗ ಬಹಳ ಸೂಕ್ಷ್ಮವಾಗಿ ಮಾತಾಡ್ತಾರೆ. ಆಮೇಲೆ ಇನ್ನೊಂದು ದರ್ಶನ್ ಸರ್ ಅವರ ಬಗ್ಗೆ ಮಾತಾಡಿದ್ರೆ ಏನಾದ್ರು ತಪ್ಪುಗಳನ್ನ ಮಾತಾಡ್ಬಿಟ್ರೆ ಇವಾಗೆಲ್ಲ ಯಾವ ರೀತಿ ಆಗಿದೆ ಅಂತ ನೀವು ನೋಡಿರ್ತೀರಿ. ಆಕ್ಚುಲಿ ಇವತ್ತೇ ಒಂದು ಇದಾಯ್ತು ಪ್ರಸನ್ನ ಥಿಯೇಟರ್ ಹತ್ರ ಒಬ್ಬ ವ್ಯಕ್ತಿ ದರ್ಶನ್ ಅವರ ಬಗ್ಗೆ ಮಾತಾಡ್ತಾ ತುಂಬಾ ಅತಿರೇಕಕ್ಕೆ ಹೋಗ್ಬಿಟ್ಟು ಕೆಟ್ಟ ಪದಗಳನ್ನೆಲ್ಲ ಬಳಸಿ ಮಾತಾಡ್ದ. ಅವನನ್ನ ಜೈಲು ಕೂಡ ಎಳ್ಕೊಂಡು ಹೋದ್ರು, ಇದು ಸ್ಟೇಷನ್ಗೆ ಎಳ್ಕೊಂಡು ಹೋದ್ರು ಇವತ್ತು. ಅದಕ್ಕಿಂತ ಮೊದ್ಲೇ ಉಮಾಪತಿ ಗೌಡ್ರಿಗೂ ಕೂಡ ಅದೇ ರೀತಿ ಒಬ್ಬ ವ್ಯಕ್ತಿ ನಿಂದಿಸ್ಬಿಟ್ಟು ಮಾತಾಡುವಂತ ಬರದಲ್ಲಿ ಅವರನ್ನು ಕೂಡ ಸ್ಟೇಷನ್ ಕರ್ಕೊಂಡೋಗಿ ಅದೆಲ್ಲ ಆಯ್ತು. ಹಂಗಾಗಿ ದರ್ಶನ್ ಅಭಿಮಾನಿಗಳು ಕೂಡ ನಾವು ಏನ್ ಮಾತಾಡ್ಬೇಕು ಏನ್ ಮಾತಾಡ್ಬಾರ್ದು ಅನ್ನೋ ಒಂದು ಗೊಂದಲದಲ್ಲಿ ಇರ್ತಾರೆ. ನಾವೇನಾದ್ರು ಏನೋ ಚಿಕ್ಕ ಪದ ಬಳಸ್ಬಿಟ್ರು ನಮ್ಮನ್ನ ಈ ರೀತಿ ಮಾಡ್ಬಿಡ್ತಾರೆ, ಎಳ್ಕೊಂಡು ಹೋಗ್ಬಿಡ್ತಾರ ಅನ್ನುವಂತ ಒಂದು ಭಯದಲ್ಲಿ ಇರ್ತಾರೆ. ಹಂಗಾಗಿ ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಅದೊಂದು ಕ್ಯೂರಿಯಾಸಿಟಿ, ನಾನೇನ್ ಮಾತಾಡ್ಬಲ್ಲೆ ಕೊನೆವರ್ಗುನು ಅಂತ ನೋಡೋಕೆನೆ ಒಂದಷ್ಟು ಜನ ಕಾಯ್ಕೊಂಡಿರ್ತಾರೆ. ಇವ್ರು ಏನ್ ತಪ್ಪು ಮಾತಾಡ್ತಾರೆ, ಟ್ರೋಲ್ ಮಾಡೋದ್ ಮಕ್ಕಳು ನನ್ನ ಮಕ್ಳು ಎಲ್ಲಾರು ಸಿಗಾಕೊಳ್ತಾರ, ನೋಡೋಣ ಸರಿಯಾಗಿ ಟ್ರೋಲ್ ಮಾಡಕ್ ಸಿಗ್ತಾ ಇಲ್ಲ. ಆ ರೀತಿ ಇರ್ತಾರೆ. ಇದು ಒಟ್ಟಲ್ಲಿ ನನ್ನ ಪ್ರಕಾರ ಅದಕ್ಕೋಸ್ಕರ ಒಂದಷ್ಟು ಜನ ನೋಡ್ತಾರೆ ಅನ್ನೋದು ಇದೆ. ಇನ್ನೊಂದು ಮಾಹಿತಿ ಏನ್ ಸಿಗ್ಬಹುದು ಇವರಿಂದ ಮಾಹಿತಿ, ಅಥವಾ ಇವರು ದರ್ಶನ್ ಅವರ ಬಗ್ಗೆ ಯಾವ ರೀತಿ ಮಾತಾಡಬಲ್ರು, ಅವರ ಪರವಾಗಿ ಮಾತಾಡ್ತಾರ, ವಿರೋಧವಾಗಿ ಮಾತಾಡ್ತಾರ, ಅವೆರಡನ್ನು ಬಿಟ್ಟು ಒಂದು ನ್ಯಾಯದ ಒಂದು ಸ್ಥಾನದಲ್ಲಿ ನಿಂತ್ಕೊಂಡು ಮಾತಾಡ್ತಾರ. ಇವರು ಸಮಾಜಕ್ಕೆ ಯಾವ ರೀತಿ ಮಾತುಗಳನ್ನ ಹೇಳ್ತಾರೆ, ಏನನ್ನ ಕೊಡ್ತಾರೆ ಸಮಾಜಕ್ಕೆ ಅಂತ ನೋಡುವಂತ ಒಂದು ವರ್ಗ ಇದೆ. ಅವರು ಕೂಡ ಇದನ್ನ ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇರ್ತಾರೆ. ಓಕೆ, ಇವಾಗ ತಗೊಳ್ಳೋಣ ನಾವು ದರ್ಶನ್ ಸರ್. ಇವಾಗ ಸದ್ಯಕ್ಕೆ ಅವರ ಒಂದು ಇತ್ತೀಚಿನ ಪರಿಸ್ಥಿತಿಯನ್ನ ನೀವು ನೋಡಿರ್ತೀರಾ, ನಿಮ್ಗೆ ಏನ್ ಅನಿಸ್ತೈತೆ? ಮೊದಲು ಸ್ಟಾರ್ಟ್ ಮಾಡಿ. ಇಲ್ಲ ಗೌಡ್ರೆ, ನೀವು ಬಹಳ ಅದ್ಭುತವಾದಂತದ್ದು ಮತ್ತೆ ಬಹಳ ಸೂಕ್ಷ್ಮವಾದಂತ ಕ್ವಶನ್ಸ್ ಕೇಳಿದ್ರಿ, ತುಂಬಾ ಖುಷಿ ಆಯ್ತು. ಇಲ್ಲ ಗೌಡ್ರೆ, ಅಂದ್ರೆ ನೋಡಿ, ನಮಗೂ ಕೂಡ ನಿಮಗೂ ಕೂಡ ಅಗಾಧವಾದ ಒಂದು ಗೌರವ ಇದೆ ಡಿ ಬಾಸ್ ಅವ್ರ ಮೇಲೆ, ಅಪಾರವಾದ ನಂಬಿಕೆ ಇದೆ, ವಿಶ್ವಾಸ ಇದೆ, ಎಲ್ಲ ಇದೆ. ನಾನು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ದಯಮಾಡಿ ಯಾವುದೇ ಒಂದು ಅಭಿಮಾನಿಗಳಾಗ್ಲಿ, ಅವರ ಒಂದು ಫಾಲೋವರ್ಸ್ಗಳು ಯಾರೇ ಇದ್ರು ಕೂಡ ದಯಮಾಡಿ ಯಾರು ಕೂಡ ಒಂದು ಅತಿರೇಕದ ಮಾತುಗಳನ್ನ ಹಾಡ್ಲಿಕ್ಕೆ ಹೋಗ್ಬೇಡಿ. ಯಾಕೆಂದ್ರೆ ಕೆಲವು ಟೈಮ್ನಲ್ಲಿ ಗ್ರಾಚಾರ ಕೆಟ್ಟಾಗ ಬದನೆಕಾಯಿ ಕೂಡ ದೆವ್ವ ಆಗತ್ತಂತೆ. ಕೇಳಿದಿರತ್ತವು. ಸೊ ಅಂತ ಒಂದು ಸಿಚುವೇಶನ್ ಅಲ್ಲಿ ಇದ್ದಾಗ ನಾವು ಮಾತಾಡುವಂತಹ ಮಾತುಗಳು ಸ್ಪಷ್ಟತೆ ಇರಬೇಕು. ಅಂದ್ರೆ ನಾವೇನೋ ಮಾತಿನ ಬರದಲ್ಲಿ ಅಥವಾ ಒಂದು ಮೈಕ್ ಇಟ್ಕೊಂಡಿದ್ದಾರೆ ಅಥವಾ ಒಂದು ಇಂಟರ್ವ್ಯೂ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನಾವು ಸಿಕ್ದಂಗ್ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಸೊ ಎಲ್ಲಾ ಅಭಿಮಾನಿಗಳಿಗೂ ನಾನು ಶಿರಸಾವಹಿಸಿ ನಮಸ್ಕಾರ ಮಾಡೋದು ಇದೇ ಉದ್ದೇಶಕ್ಕೋಸ್ಕರನೇ. ದಯಮಾಡಿ ಯಾರು ಕೂಡ ಅತಿರೇಕದ ಮಾತುಗಳನ್ನ ಹಾಡಬೇಡಿ. ಮತ್ತೆ ಇನ್ನೇನು ನಾನು ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಗೌಡ್ರೆ, ಕೆಲವೇ ಇನ್ನ ಒಂದು ತಿಂಗಳೊಳಗಡೆಗೆ ದರ್ಶನ್ ಅವರು ರಿಲೀಸ್ ಆಗಿ ಹೊರಗಡೆಗೆ ಬರ್ತಾರೆ ನೋಡಿ. ನಾವು ಬೆಂಗಳೂರಿಂದ ಅಂತ ಅಂದಿದ್ವಿ, ನಿಮ್ಗೆ ಹೋದ ಇಂಟರ್ವ್ಯೂ ಅಲ್ಲಿ ನಾವು ಮಾತಾಡಿದ್ವಿ, ಓಕೆನಾ? ಬೆಂಗಳೂರಿಂದ ಅಂದ್ರೆ ಪಾರಪ್ಪನ ಅಗ್ರಹಾರ ಜೈಲಿಂದ ಅವ್ರ ಮನೆ ಹತ್ರ ಬರ್ಬೇಕು ಅಂದ್ರೆ 2 ದಿನ ಆಗತ್ತೆ ಅಂತ. ಅವರೇ ಇನ್ನೂ ಅತಿರೇಕಕ್ಕೆ ತಗೊಂಡೋಗಿ ಬಳ್ಳಾರಿಗೆ ತಗೊಂಡೋಗಿ ಬಿಟ್ಟಿದ್ದಾರೆ. ಬಳ್ಳಾರಿಯಿಂದ ದರ್ಶನ್ ಅವರು ರಿಲೀಸ್ ಆಗಿ ಬಂದ್ರು ಅಂತ ಅಂದ್ರೆ ಮಿನಿಮಮ್ 1 ವಾರ ಆಗುತ್ತೆ ಬೆಂಗಳೂರಿಗೆ. ಅಭಿಮಾನಿಗಳು ಅಲ್ಲಿಂದ ಅವ್ರನ್ನ ಅಭಿಮಾನಿಗಳ ಮೇಲೇನೆ ಎತ್ಕೊಂಡು ಬರ್ತಾರೆ. ಆ ತರ ಒಂದು ಇತಿಹಾಸ ಕ್ರಿಯೇಟ್ ಆಗುತ್ತೆ. ಕರ್ನಾಟಕದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಈ ತರ ಒಬ್ರು ಆಕ್ಟರ್, ಕರ್ನಾಟಕ ಅಲ್ಲ ಇಡೀ ವರ್ಲ್ಡ್ ವೈಡ್ ಅಲ್ಲಿ ಇಂತ ಒಂದು ಸಿನಿಮಾ ಆಕ್ಟರ್ ಈ ಲೆವೆಲ್ಗೆ ಬರ್ತಾರೆ ಅನ್ನೋದು ಒಂದು ಇತಿಹಾಸ ಕ್ರಿಯೇಟ್ ಆಗುತ್ತೆ. ಇದಂತೂ ಬರ್ದಿಟ್ಕೊಳ್ಳಿ. ಇದು ಏನಂತಾರೆ ಅಜರಾಮರವಾಗಿ ಶಾಶ್ವತವಾಗಿ ಉಳ್ಕೊಳ್ತಕ್ಕಂತ ಒಂದು ವಿಚಾರ ಆಗತ್ತೆ. ಅದ್ರಲ್ಲಿ ಬೇರೆ ಡೌಟ್ ಇಲ್ಲ. ಅವರು ನಿರಪರಾಧಿಯಾಗಿ ಹೊರಗಡೆ ಬಂದು ದೊಡ್ಡ ಮಟ್ಟದಿಂದ ಬಳ್ಳಾರಿಯಿಂದನ ಬೆಂಗಳೂರಿಗೆ ಬರೋವರ್ಗು ಅವ್ರ ಮನೆ RR ನಗರ ರಾಜರಾಜೇಶ್ವರಿ ನಗರದ ಮನೆಗ್ ಬರೋವರ್ಗುನು ವಿಜೃಂಭಣೆಯಿಂದ ಕರ್ಕೊಂಡ್ ಬರ್ತಾರೆ. ಅದ್ರಲ್ಲಿ ಬೇರೆ ಡೌಟ್ಸ್. ಆಮೇಲೆ ಅದಕ್ಕೆ ಒಂದು ಪುಷ್ಟಿ ಕೊಡೋಕೆ ನೀವು ಜೈಲ್ ಅವ್ರನ್ನ ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಹೊರಗಡೆ ಜನ ನಿಂತಿದ್ದು ನೀವು ಎಲ್ರು ನೋಡ್ಬೇಕಾಗಿ ಹೆಂಗಿತ್ತು ಹೇಳ್ರಿ ಅದು.
ಅಂದ್ರೆ ಆ ಬಳ್ಳಾರಿಯ ಜನ ಹಾಗೆ ಒಮ್ಮೆ ಪ್ರೀತಿ ಕೊಟ್ಬಿಟ್ರೆ ಅದನ್ನ ವಾಪಸ್ ತಗೊಳಲ್ಲ. ಅವ್ರಿಗೆ ಏನ್ ಎಲ್ಗಾರ ಹೋಗ್ಲಿ ಏನಾರು ಮಾಡ್ಲಿ ಅವ್ರು ನಮ್ ಬಾಲ್ಸು ಅವ್ರು ಕರೆಕ್ಟ್ ಆಗಿ ಇರ್ತಾರೋ ಏನೋ ಕರೆಕ್ಟ್ ಆಗಿ ಮಾಡಿರ್ತಾರೆ, ಆ ರೀತಿ ಒಂದು ಥಾಟ್ಸ್ ಇರ್ತಕ್ಕಂಥವ್ರು ಜನರು ತುಂಬಾ. ಅವ್ರು ಎಲ್ಲಿ ನೋಡಿದ್ರು ಜನಗಳು ದರ್ಶನ್ ಅವ್ರನ್ನ ಜೈಲೊಳಗಡೆ ಕರ್ಕೊಂಡು ಹೋಗ್ಬೇಕಾದ್ರೆ ಅದಕ್ಕೆ ಈ ಒಂದು ಇದಕ್ಕೆ ನಾವು ಹೇಳ್ಬೇಕಾದ್ರೆ ನೆಕ್ಸ್ಟ್ ನೀವ್ ಹೇಳ್ದಂಗೆ ಖಂಡಿತ ಅವರು ಹೊರಗಡೆ ಬಂದಾಗ ನೀವ್ ಹೇಳ್ದಂಗೆ ವಾರಗಟ್ಲೆ ಅದು ಆಗ್ಬಹುದು, ಆ ಮಟ್ಟಿಗೆ ಒಂದು ಸೆಲೆಬ್ರೇಷನ್ ನಡೀತದೆ ಅಂತ ನಾವು ಹೇಳ್ಬಹುದು. ಹೇಳ್ತಾ ಇದೀನಲ್ಲ, ಇಡೀ ಇತಿಹಾಸನೇ ತಿರುಗಿ ನೋಡ್ಬೇಕು ಆ ತರದಲ್ಲಿ ಕರ್ಕೊಂಡ್ ಬರ್ತಾರೆ ಗೌಡ್ರೆ. ಅಂದ್ರೆ ನೀವು ಒಂದ್ ಮಾತನ್ನ ಹೇಳಿದ್ರಿ ಹೇಳುವಾಗ, ಏನಪ್ಪಾ ಅಂತಂದ್ರೆ ಇನ್ನು ಒಂದು ತಿಂಗಳಲ್ಲಿ ಅವ್ರು ಹೊರಗಡೆ ಬರ್ತಾರೆ ಅಂತ ಹೇಳಿದ್ರಿ. ಅದು ಹೇಗೆ ಒಂದು ತಿಂಗಳಲ್ಲಿ ಹೆಂಗ್ ಬರ್ತಾರೆ ಅನ್ನೋದನ್ನ ಒಂದು ಕ್ಲಾರಿಟಿ ಏನ್ ಹೇಳಿದ್ರೆ. ಇಲ್ಲ, ಕ್ಲಾರಿಟಿಯಿಂದ ನೀವು ಬಹಳ ಇಂಟೆಲಿಜೆಂಟ್ ಕ್ವಶನ್ಸ್ ಇದು. ಒಂದು ತಿಂಗಳಲ್ಲಿ ಎಂತಕ್ಕೆ ಹೊರಗಡೆ ಬರ್ತಾರೆ ಅಂತ ಅಂದ್ರೆ, ಚಾರ್ಜ್ ಶೀಟ್ ಫೈಲ್ ಮಾಡ್ಲಿಕ್ಕೆ ಏನು ಒಂದು ಕಾಲಾವಕಾಶ ಇತ್ತು, ಆ ಒಂದು ಕಾಲಾವಕಾಶದ ಗರಿ ಹತ್ತತ್ರ ಬಂತು. ಆಯ್ತಾ? 90 ದಿನಗಳ ಒಂದು ಅಂದ್ರೆ ಕ್ಯಾಲೆಂಡರ್ ಪ್ರಕಾರ 60 ದಿನದ ಮೇಲೆ 90 ದಿನದ ಒಳಗಡೆಗೆ ಏನು ಒಂದು ಡೆಡ್ ಲೈನ್ ಇತ್ತು ಚಾರ್ಜ್ ಶೀಟ್ ಫೈಲ್ ಮಾಡ್ಬೇಕು ಅನ್ನೋದು, ಆ ಒಂದು ಡೆಡ್ ಲೈನ್ ಬಂದಿದೆ. ಸೊ ಓಕೆ, ಪೊಲೀಸ್ನವರು ಅವರ ಒಂದು ಏನಂತಾರೆ ನಿಷ್ಠಾವಂತ ಆಗಿ ಅವ್ರು ಏನ್ ಮಾಡ್ಬೇಕು ಅದನ್ನ ಮಾಡಿರ್ತಾರೆ. ಮತ್ತೆ ಕೋರ್ಟು ಕೂಡ ಒಂದು ನ್ಯಾಯಾಂಗ, ನಮ್ಮ ಸಂವಿಧಾನದಲ್ಲಿ ನ್ಯಾಯಾಂಗ ಏನಿದೆ ಆ ಒಂದು ನ್ಯಾಯಾಂಗದ ಪ್ರಕಾರ ಖಂಡಿತವಾಗಿ ದರ್ಶನ್ ಅವರು ನಿರಪರಾಧಿಯಾಗಿ ಇನ್ನೊಂದು ತಿಂಗಳೊಳಗಡೆ ಹೊರಗಡೆ ಬರ್ತಾರೆ ಅನ್ನೋದು ನನ್ನ ಅಚಲವಾದ ನಂಬಿಕೆ. ಅಂದ್ರೆ ಈಗ ಇಲ್ಲಿ ನಿರಪರಾಧಿಯಾಗಿ ಬರ್ತಾರೆ ಅನ್ನೋದು, ಯಾಕಂದ್ರೆ ಈಗ ಪೊಲೀಸ್ನವರು ಕೂಡ ಅವ್ರಿಗೆ ಚಾರ್ಜ್ ಶೀಟ್ ಅಲ್ಲಿ ಅವರು ಏನ್ ಸಂಗ್ರಹ ಮಾಡಿದ್ದಾರೆ, ಅದು ಕೇಸಲ್ಲಿ ಏನೇನಿದೆ ಅದೆಲ್ಲವೂ ಕೂಡ ಸಂಗ್ರಹ ಮಾಡಿರೋದ್ರಿಂದ ಅದನ್ನ ಅವ್ರಲ್ಲಿ ಸಲ್ಲಿಸ್ತಾರೆ. ಅಲ್ಲಿ ಇನ್ನೂ ವಾದ ಪ್ರತಿವಾದಗಳೆಲ್ಲ ನಡಿಬೇಕಾಗತ್ತೆ. ನಾನು ಅದನ್ನೇ ಹೇಳ್ತಾ ಇದ್ದೀನಲ್ಲ ನೋಡಿ, ಅಂದ್ರೆ ದರ್ಶನ್ ಅವರು ಈ ಒಂದು ವಿಚಾರದಲ್ಲಿ ಇಲ್ಲ ನಮ್ ಪ್ರಕಾರ, ಓಕೆನಾ, ನಮ್ಮ ಒಂದು ಮನಸ್ಸಿನ ಪ್ರಕಾರ ಇಲ್ಲ. ಸೊ ದರ್ಶನ್ ಅವ್ರು ಏನಾದ್ರು ಮಾಡಿದ್ದಾರೆ ಅನ್ನೋದಕ್ಕೆ ಅದು ಖಂಡಿತವಾಗಿ ಕನ್ಸಮನ್ಸ್ನಲ್ಲೂ ಅದನ್ನು ಸಾಧ್ಯ ಇಲ್ಲ. ಏನೋ ರೇಣುಕಾ ಸ್ವಾಮಿ ಅವ್ರಿಗೆ ಹೊಡೆದಿರ್ತಾರೆ ಬಡದಿರ್ತಾರೆ ಅನ್ನೋದು ಸಾಧ್ಯನೇ ಇಲ್ಲದೆ ಇರ್ತಕ್ಕಂಥ ಮಾತು. ನೆಕ್ಸ್ಟ್ ಅಂತ ಬಂದಾಗ ಇವರು ಅಪ್ರೋಚ್ ಮಾಡಿರ್ತಾರೆ ಇನ್ನೊಂದು ಮತ್ತೊಂದು, ಆ ಒಂದು ಅಡಿಲಿ ಕೇಸು ಫೈಲ್ ಆಗುವಂತದ್ದು. ಅಂದ್ರೆ ಯಾವ ತರ ಅಂತಂದ್ರೆ ಕಿಡ್ನಾಪಿಂಗ್ ಕೇಸು ಈ ತರ ಒಳಗಡೆ ಹೋಗ್ತಕ್ಕಂಥದ್ದು ವಿನಃ ದರ್ಶನ್ ಅವರು ಯಾವುದೇ ಕಾರಣಕ್ಕೂ ಅವ್ರನ್ನ ಸಾಯಿಸಿದ್ದಾರೆ, ಅರ್ಥ ಆಯ್ತಾ, ರೇಣುಕಾ ಸ್ವಾಮಿ ಅವ್ರನ್ನ ಸಾಯಿಸಿದ್ದಾರೆ ಅನ್ನೋದಂತೂ ಖಂಡಿತವಾಗಿ ಏನೋ ಅದನ್ನ ಪ್ರೂವ್ ಮಾಡೋದಕ್ಕಂತೂ ಸಾಧ್ಯ ಇಲ್ಲ. ಸೊ ಹಾಗಾಗಿ ಆ ವಾದ ವಿವಾದಗಳು ಏನೇ ನಡೆದ್ರು ಕೂಡ ಓಕೆ, ಇವರು ಪ್ರವೋಕ್ ಮಾಡಿರ್ಬೋದು, ಪ್ರಚೋದನಕಾರಿಯಾದಂತ ಮಾತುಗಳನ್ನ ಹೇಳಿರ್ಬೋದು, ಇನ್ನೊಂದು ಆ ತರದ ಹೋಗುತ್ತೆ. ಬಿಟ್ರೆ ದರ್ಶನ್ ಅವ್ರು ಯಾವ್ದೇ ಕಾರಣಕ್ಕೂ ಈ ಕೊಲೆಗೂ ಅವ್ರಿಗೂ ಸಂಬಂಧ ಇಲ್ಲ ಅಂತಕ್ಕಂಥದ್ದು ಕೆಲವು ಇದಾಗತ್ತೆ. ಅರ್ಥ ಆಯ್ತಾ? ನಾನು ಹೇಳಿದ್ದು ಅರ್ಥ ಆಯ್ತಾ ನಿಮ್ಗೆ? ಅಂದ್ರೆ ಅವರು ಇದಕ್ಕೆ ಪ್ರವೋಕ್ ಮಾಡಿರ್ಬೋದು ಅಥವಾ ಕರ್ಕೊಂಬನ್ನಿ ಅಂತ ಹೇಳಿರ್ಬೋದು, ಆದ್ರೆ ಅವ್ರಂತೂ ಆ ಕೊಲೆ ಮಾಡ್ಲಿಕ್ಕಂತೂ ಸಾಧ್ಯ ಇಲ್ಲ, ಮತ್ತೆ ಅವರ ಕೊಲೆ ಮಾಡಿ ಅಂತಂದು ಹೇಳಲಿಕ್ಕೂ ಸಾಧ್ಯ ಇಲ್ಲ. ಇದು ನನ್ನ ಒಂದು ಅಚಲವಾದ ನಂಬಿಕೆ. ಸೊ ಆ ಒಂದು ನಂಬಿಕೆಯಿಂದನೇ ಆದಷ್ಟು ಬೇಗ ಹೊರಗಡೆ ಬರ್ತಾರೆ ಅಂತಕ್ಕಂಥದ್ದು. ಮತ್ತೆ ಇನ್ನೊಂದು ಹೇಳ್ಬೇಕು ಅಂತ ಅಂದ್ಕೊಂಡೆ ಗೌಡ್ರೆ, ನಾನು ಇಲ್ಲೇ ಅಂದ್ರೆ ಹಿಂಗೆ ಹೋದಾಗ ಎಲ್ಲ ದರ್ಶನ್ ಅಭಿಮಾನಿಗಳಿಗೆ ಹೇಳ್ತಾ ಇರ್ತಕ್ಕಂಥದ್ದು, ನಮ್ಮ ಡಿಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿಗಳು ಏನೇನಿದ್ದಾರೆ ಅವ್ರಗಳಿಗೆ ಎಲ್ರಿಗೂ ಕೂಡ ಹೇಳ್ತಾ ಇರ್ತಕ್ಕಂಥದ್ದು, ದಯಮಾಡಿ ಯಾರು ಕೂಡ ಈಗ ಯಾರೋ ಒಂದು ಅಂದ್ರೆ ಇದು ನಮ್ಮ ಮೀಡಿಯಾ ಫೀಲ್ಡ್ ಅಲ್ಲೇನೆ ಚರ್ಚೆ ಆದಂತ ಮಾತು, ಓಕೆನಾ. ಕೆಲವು ಮೀಡಿಯಾದವರು, ನಮ್ಮ ಮೀಡಿಯಾದವರೇನೆ ನಮ್ಗೆ ಹೇಳಿದ್ದಂತ ಮಾತಿದು. ತುಂಬಾ ಬೇಜಾರಾಯ್ತು. ಅಲ್ಲಿ ವಾದ ಮಾಡ್ಬೇಕಾದಾಗ ವಾದ ಮಾಡ್ಬಿಟ್ಟೆ ನಾನು, ಅವ್ರ ಹತ್ರ ವಾದ ಮಾಡಿದೆ. ಆದ್ರೆ ಮನ್ಸಿನಲ್ಲಿ ಅದ್ ಕಾಡ್ತಲೇ ಇತ್ತು. ಏನಂತ ಅಂದ್ರೆ ಯಾವುದೇ ವಿಡಿಯೋ ಹಾಕಿದ್ರು ಕೂಡ, ಯಾವುದೇ ಒಂದು ವಿಡಿಯೋ ಅಂದ್ರೆ ಯಾರೇ ಒಬ್ಬ ನಟರ ವಿಡಿಯೋ ಹಾಕಿದ್ರು ಕೂಡ ಅಲ್ಲಿ ಅಂದ್ರೆ ವಿಕೃತವಾಗಿ ಕೆಲವರು ಮೆಸೇಜ್ ಮಾಡ್ತಾ ಇರ್ತಕ್ಕಂಥದ್ದು. ಅಪ್ಪಟ ಅಭಿಮಾನಿಗಳಂತೂ ಯಾರು ಮೆಸೇಜ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅರ್ಥ ಆಯ್ತಾ. ಈ ಅಡ್ಡದಿಡ್ಡಿ ಬಂದಿರೋ ನನ್ ಮಕ್ಳುಗಳು ಏನ್ ಮಾಡ್ತಾರೆ, ಅವ್ರುಗಳ ಮಾತ್ರ ಈ ತರ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಮತ್ತೆ ನಮ್ಮ ಡಿಬಾಸ್ ಅವರ ಅಭಿಮಾನಿಗಳಾಗಿದ್ರು ಕೂಡ ದಯಮಾಡಿ ಇದನ್ನ ಒಂದ್ ಸ್ವಲ್ಪ ಇದನ್ನ ಮಾಡ್ಕೊಳ್ಳಿ. ಯಾಕೆ ಅಂತಂದ್ರೆ ಬಂದಿದ್ ಮಾತುಗೌಡ್ರೆ ಕೇಳಿಸ್ಕೊಂಡ್ರೆ ನಿಜಕ್ಕೂ ಕೂಡ ಬೇಜಾರಾಗುವಂತ ಒಂದು ವಿಚಾರ ಆಯ್ತು. ಮೊನ್ನೆ ಹಿಂಗೆ ಎಲ್ಲೋ ಹೋಗಿದ್ವಿ ಯಾವ್ದೊಂದು ಜಾಗಕ್ಕೆ, ಒಂದು ಪ್ರೆಸ್ ಮೀಟಿಗೆ ಅಂತ ಅಂದ್ಬಿಟ್ಟು ಅಲ್ಲಿ ಹೋದಾಗ ಹಿಂಗೆ ಚರ್ಚೆ ಆಯ್ತು. ಅಲ್ಲಪ್ಪ, ಈ ದರ್ಶನ್ ಅಭಿಮಾನಿಗಳಿಗೆ ಏನ್ ಹೇಳ್ಬೇಕು ಅಂತ ಕೆಲವರು ಬಂತು ಮಾತುಗಳು. ಏನಾಯ್ತು ದರ್ಶನ್ ಅಭಿಮಾನಿಗಳು ನಿಮ್ಗೆ ಏನ್ ಮಾಡಿದ್ರು ಅಂತ ನಾನು ಕ್ಯಾಶುಯಲ್ ಆಗಿ, ಯಾಕೆಂತ ದರ್ಶನ್ ಅಭಿಮಾನಿ ಇಲ್ಲೇ ಇದಾರಲ್ವಾ ಅಂತ ಅಂದ್ಕೊಂಡು ಹಂಗೆ ಮೂವ್ ಆಯ್ತು ಮಾತು. ಒಂದು ಮಾತು ಸ್ಟಾರ್ಟ್ ಆಗ್ತಾ ಏನಾಯ್ತು ಅಂತಂದ್ರೆ, ಅಲ್ರಪ್ಪ ನಿಮ್ ದರ್ಶನ್ ಅಭಿಮಾನಿಗಳು ಏನ್ರಯ್ಯ ನೀವು ಇಂತ ನನ್ ಮಕ್ಳಾಗಿದ್ದೀರಾ, ಯಾವ ವಿಡಿಯೋ ಹಾಕಿದ್ರು ಮೆಸೇಜ್, ಯಾವ ವಿಡಿಯೋ ಹಾಕಿದ್ರು ಜೈ ಡಿ ಬಾಸು, ಏನೋ ದರ್ಶನ್ ಅವನ ವಿಚಾರ ಏನಾದ್ರು ಹಾಕಿದ್ರೆ
ಅಥವಾ ಅವನ್ ಪರವಾಗಿ ಯಾರಾದ್ರೂ ಮಾತಾಡ್ತಾ ಇರ್ತಕ್ಕಂಥ ವಿಚಾರ ಹಾಕಿದ್ರೆ ಅಲ್ಲಿ ಡಿ ಬಾಸು ಇನ್ನೊಂದು ಮತ್ತೊಂದು ನೀವೇನಾದ್ರೂ ಹಾಕೊಳ್ರಿ, ಎಲ್ಲಾರ ವಿಡಿಯೋಗೂ ಬಂದ್ಬಿಟ್ಟು ನಂದೆಲ್ಲಿ ಇಡ್ಲಿ ಅಂತ ಅಂದ್ಬಿಟ್ಟು ಮಾತಾಡೋದು ಅಷ್ಟಲ್ಲ. ಅದ್ ಬಿಟ್ಟು ಬೇರೆ ಕೆಟ್ಟ ತುಂಬಾ ಕೆಟ್ಟದಾಗಿ ವಿಕೃತವಾಗಿ ಕೆಲವೆಲ್ಲ ಸ್ಕ್ರೀನ್ ಶಾಟ್ಗಳನ್ನೆಲ್ಲ ನಂಗೆ ತೋರ್ಸಿದ್ರು. ನಾನು ಅಲ್ಲೂ ಕೂಡ ವಾದ ಮಾಡಿದೆ ಏನಂತ, ಇದು ಅಪ್ಪಟ ದರ್ಶನ್ ಅವರ ಅಭಿಮಾನಿಗಳಂತೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ಇಂತ ಕಚಡ ಕೆಲಸ ಮಾಡಿ ಅಂತ ಅಂದ್ಬಿಟ್ಟು ದರ್ಶನ್ ಅವರು ಹೇಳ್ಕೊಂಡ್ ಕೊಡಲ್ಲ, ಮತ್ತೆ ದರ್ಶನ್ ಅವರ ಅಭಿಮಾನಿಗಳು ಕೂಡ ಅಷ್ಟು ಎಡ್ರು ಯಾರು ಇಲ್ಲ, ಸೊ ಹಂಗ್ ಮಾಡಲ್ಲ ಅಂತ ಅಲ್ಲಿ ವಾದ ಮಾಡಿದೆ. ಆದ್ರೆ ಇದೊಂದು ಮಾತು ಹೇಳ್ಬೇಕಾಗಿತ್ತು ಅನ್ನೋ ಸಲುವಾಗಿ ನಾನು ಹೇಳ್ತಾ ಇದ್ದೀನಿ. ಮತ್ತೆ ದರ್ಶನ್ ಅವರು ಬಳ್ಳಾರಿಗೆ ಹೋಗ್ಬೇಕಾದ್ರು ಕೂಡ ಒಂದು ಟಿ ಶರ್ಟ್ ಮೂಲಕನ ಇಡೀ ಅಭಿಮಾನಿಗಳಿಗೆ ಒಂದು ಸಂದೇಶ ಕೊಡ್ತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ, ಇಡೀ ಅಭಿಮಾನ ಬಳಗಕ್ಕೇನೆ. ಓಕೆನಾ? ಸೊ ಅದನ್ನ ಎಲ್ಲರೂ ಕೂಡ ಆ ಟಿ ಶರ್ಟ್ ಇಂದ ಎಲ್ಲರೂ ಕೂಡ ಈಗ ಟ್ರೆಂಡ್ ಆಗಿದೆ, ನೀವು ಕೂಡ ನೋಡ್ತಾ ಇದ್ದೀರಿ. ದಯಮಾಡಿ ಅದು ಅವ್ರಿಗೆ ಏನ್ ಒಂದು ಟಿ ಶರ್ಟ್ ಮೂಲಕ ಅಭಿಮಾನಿಗಳಿಗೆ ಏನ್ ಸಾರಿದ್ದಾರೆ, ಜಸ್ಟಿಸ್ ಅಂದ್ರೆ ನ್ಯಾಯ ಸಿಕ್ಕೇ ಸಿಗತ್ತೆ. ಓಕೆನಾ? ಸೊ ಎಲ್ರು ಸಮಾನವಾಗಿ ಇರೋಣ. ಯಾವುದೇ ಒಬ್ಬ ನಟರನ್ನ ಹೀಯಾಳಿಸೋದಾಗ್ಲಿ, ಕೀಳ್ಮಟ್ಟದ ಒಂದು ಗಿರಿಮೆಯ ಕಮೆಂಟ್ ಮಾಡೋದಾಗ್ಲಿ ಯಾರು ಮಾಡ್ಬೇಡಿ, ಆದಷ್ಟು ಬೇಗ ಬರ್ತಾರೆ. ಈಗ ನೀವು ಜಸ್ಟಿಸ್ ಅಂದ್ಮೇಲೆ ನನ್ಗೊಂದು ಜ್ಞಾಪಕ ಬಂತು. ಆಕ್ಚುಲಿ ಇದನ್ನ ಚರ್ಚೆ ಮಾಡ್ಬೇಕೋ ಮಾಡ್ಬಾರ್ದು ಅನ್ನೋ ಜನ ಗೊಂದಲ ಇರ್ತಾರೆ. ನಾನು ಇಲ್ಲಿ ಚರ್ಚೆ ಓಪನ್ ಆಗಿ ಚರ್ಚೆ ಮಾಡೋಣ. ಏನಪ್ಪಾ ಅಂತಂದ್ರೆ, ಇವಾಗ ಹೆಣ್ಮಕ್ಳಿಗೆ ತುಂಬಾ ಕಡೆ ರೇಪ್ ಆಯ್ತು, ಇವಾಗ್ಲೂ ಆಗ್ತಾ ಇದೆ, ನಡೀತಾ ಇದೆ. ಆದ್ರೆ ಅವ್ರು ಎಲ್ರಿಗೂ ಕೂಡ ನ್ಯಾಯಗಳು ಸಿಕ್ಕಿಲ್ಲ. ಸುಮಾರು ವರ್ಷಗಳ ಕಳೆದೋಯ್ತು, ನ್ಯಾಯಗಳು ಸಿಕ್ಕಿಲ್ಲ. ಆದ್ರೆ ಒಂದ್ ಕಡೆ ಹೇಳ್ತಾರೆ, ದರ್ಶನ್ ಅವರ ಅಭಿಮಾನಿಗಳು ಪೋಸ್ಟ್ ಗಳನ್ನ ಹಾಕ್ತಾರೆ. ದರ್ಶನ್ ಅವರು ಮಾಡಿದ್ದೇ ಸರಿ, ಅವರು ಹೆಣ್ಮಕ್ಳಿಗೆ ತೊಂದರೆ ಕೊಡೋರಿಗೆ ದರ್ಶನ್ ಅವ್ರು ಏನ್ ಮಾಡಿದ್ರು ಅದೇ ಸರಿ ಅನ್ನುವಂತ ಒಂದು ವಾದಗಳನ್ನ ಮಾಡ್ತಾ ಹೊರಡ್ತಾರೆ ಅವರು. ಆದ್ರೆ ಅದು ಒಂದು ಕಡೆ. ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋದೇ ಆದ್ರೆ, ಇವಾಗ ನಾವು ಹೆಣ್ಮಕ್ಳಿಗೆ ಅವರು ತೊಂದರೆ ಕೊಟ್ರು, ರೇಪ್ ಮಾಡಿದ್ರು ಅಂತ ನಾವು ಅನಾಗರಿಕಾಗಿ ಅವ್ರನ್ನ ಅಲ್ಲೇ ನಿಲ್ಸಿ ಕೊಲೆ ಮಾಡೋದಾಗಿರ್ಬೋದು, ಅಥವಾ ಅವ್ರನ್ನ ಫುಲ್ ಸಂಪೂರ್ಣ ಮುಗಿಸೋದು, ಅದು ಒಂದ್ ಕಡೆ ಎಲ್ಲೋ ಸರಿ ಇಲ್ಲ ಅನ್ಸುತ್ತೆ. ಅದ್ರ ಬಿಟ್ಟು ನ್ಯಾಯ ಸಿಗಬೇಕು. ಏನೋ ಒಂದು ಪೊಲೀಸ್ ಸ್ಟೇಷನ್ ಇದೆ, ನ್ಯಾಯಾಂಗ ವ್ಯವಸ್ಥೆ ಇದೆ, ಅದ್ರ ಮುಖಾಂತರ ಹೋದ್ರೆ ಬೆಸ್ಟ್, ಅದರ ಮುಖಾಂತರನೇ ಹೋಗ್ಬೇಕು ನಾವು. ಆದ್ರೆ ಇವಾಗ ನ್ಯಾಯಾಂಗದಲ್ಲೂ ಏನಾಗಿದೆ ಅಂದ್ರೆ, ತುಂಬಾ ವರ್ಷಗಳಾದ್ರೂ ಕೂಡ ಸಿಕ್ಕಿಲ್ಲ, ನ್ಯಾಯಗಳು ಸಿಕ್ಕಿಲ್ಲ. ಎಲ್ಲರೂ ಕುರುಗು ಅದೇ. ಈಗ ಒಬ್ಬ ಪೊಲೀಸ್ ವ್ಯಕ್ತಿ ನೋಡ್ತಾ ಇರ್ತಾನೆ ಇದನ್ನ, ಯಾಕೆಂದ್ರೆ ಅವರು ಕೂಡ ನೋಡ್ತಾ ಇರ್ತಾರೆ, ಇವ್ರು ಏನ್ ಮಾತಾಡ್ಬೋದು, ಡಿ ಬಾಸ್ ಅವ್ರ ಬಗ್ಗೆ ಮಾತಾಡ್ತಾ ಇದಾರೆ ಅಂತ ಚೆಕ್ ಮಾಡ್ತಕ್ಕಂತ ಒಂದಷ್ಟು ಪೊಲೀಸ್ ವರ್ಗನೇ ಇದೆ. ಅವ್ರು ಬೇಕಾದ್ರೆ ಅವ್ರಿಗೆ ಗೊತ್ತಿರ್ತಕ್ಕಂಥ ಮ್ಯಾಟ್ರೆ, ಇದ್ರಲ್ಲಿ ಏನಿಲ್ಲ. ಅವ್ರಿಗೆ ಗೊತ್ತಿರ್ತಕ್ಕಂಥದ್ದೇ. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇವತ್ತು ಒಬ್ಬ ಹೆಣ್ಣು ಮಗಳಿಗೆ ಅನ್ಯಾಯ ಆದಾಗ ಅವ್ರಿಗೆ ಯಾಕೆ ನ್ಯಾಯ ಸಿಗ್ತಾ ಇಲ್ಲ, ಅದಕ್ಕೋಸ್ಕರ ಹೋರಾಟ ಮಾಡ್ಲಿ. ಈ ನ್ಯಾಯಾಂಗ ವ್ಯವಸ್ಥೆ ಆಗಿರ್ಬೋದು, ಪೊಲೀಸ್ ವ್ಯವಸ್ಥೆ ಆಗಿರ್ಬೋದು, ಕೋರ್ಟ್ ಅಲ್ಲಿ ಇರ್ತಕ್ಕಂಥವ್ರಾಗಿರ್ಬೋದು. ನಾನು ಈ ಒಂದು ವಿಚಾರ ಹೇಳಿದ್ರಲ್ಲ, ತುಂಬಾ ಚೆನ್ನಾಗಿ ಹೇಳಿದ್ರಿ. ನಾನು ಕೂಡ ಎಲ್ರನ್ನೂ ಕೇಳ್ಕೊಳ್ಳೋದಷ್ಟೇನೆ, ದರ್ಶನ್ ಅವರ ವಿಚಾರಕ್ಕೆ ಪ್ರತಿ ದಿನ ದರ್ಶನ್ ಅವ್ರು ಯಾವ ಟಿ ಶರ್ಟ್ ಹಾಕಿದ್ರು, ಸಿಗರೇಟ್ ಇಲ್ಲಿ ಇಟ್ಕೊಂಡಿದ್ರ, ಟೀ ಕಪ್ ಇಲ್ಲಿ ಇಟ್ಕೊಂಡಿದ್ರು, ದರ್ಶನ್ ಅವ್ರ ತಲೆಯಲ್ಲಿ ಕೂದ್ಲಿ ಇದೆಯಾ ಇಲ್ವಾ, ಯಾವ ಟಿ ಶರ್ಟ್ ಹಾಕಿದ್ರು, ಯಾವ ಪ್ಯಾಂಟ್ ಹಾಕಿದ್ರು, ಸ್ಲಿಪ್ಪರ್ ಹಾಕಿದಾರಾ ಇಲ್ವಾ, ಓಕೆ ಪಕ್ಕದಲ್ಲಿ ಯಾರು ಕೂತಿದ್ದಾರೆ, ಇವರು ಅಂಡರ್ವರ್ಲ್ಡ್ ಡಾನಾ ಅಥವಾ ಕಾಮನ್ ಪೀಪಲ್, ಓಕೆ ದರ್ಶನ್ ಅವ್ರಿಗೆ ಏನ್ ಮಾತಾಡ್ತಾ ಇದ್ರು, ಬೇಕಿದ್ರೆ ಇನ್ನೊಂದ್ ಸ್ವಲ್ಪ ಬಿಟ್ರೆ ಮೈಕ್ರೋಫೋನ್ ಕೂಡ ಎಲ್ಲಾದ್ರೂ ಒಳಗಡೆ ಇಟ್ಬಿಟ್ಟು ದರ್ಶನ್ ಅವ್ರು ಏನ್ ಮಾತಾಡ್ತಾ ಇದ್ರು ಅಂತ ಕೇಳಿಸ್ಕೊಂತೀರಿ. ಅದೇ ತರದಲ್ಲಿ ಎಲ್ಲಾ ನ್ಯೂಸ್ ಚಾನೆಲ್ಗಳನ್ನು ಪ್ರತಿ ಒಂದು ಹೆಣ್ಮಗಳಿಗೆ ಆಗಿರ್ತಕ್ಕಂತ ಅನ್ಯಾಯದ ವಿರುದ್ಧ ನ್ಯಾಯ ತೋರಿಸುವಂತ ಒಂದು ಪ್ರಯತ್ನ ಮಾಡಿ. ಹೌದು, 2 ದಿನಗಳ ಕಾಲ ಏನು ಬಿಡದೆ ನ್ಯೂಸ್ ಹಾಕ್ಬಿಟ್ಟು 3ನೇ ದಿನ ಹೆಣ್ಮಗಳು ಯಾರು ಅಂತಾನೆ ಗೊತ್ತಿಲ್ಲ ಅನ್ನುವಂತ ಒಂದು ನ್ಯೂಸ್ ಚಾನೆಲ್ಗಳು ಕೆಲವು ಇದನ್ ಮಾಡ್ತಾ ಇದ್ದಾರೆ ಗೌಡ್ರಿ. ದರ್ಶನ್ ಅವ್ರ ವಿಚಾರದಲ್ಲಿ ಸಿಂಪಲ್ ಒಂದು ಕಾಮನ್ ಥಾಟ್ಸ್ ಗಳನ್ನ ಇಟ್ಕೋಬೇಕು. ಎಲ್ಲಾ ಸಾರ್ವಜನಿಕರು ಕೂಡ ದಯಮಾಡಿ ವಿಡಿಯೋ ನೋಡ್ತಾ ಇರೋರು ಯಾರೇ ಆದ್ರೂ ನೆಗೆಟಿವ್ ಕಮೆಂಟ್ ಮಾಡೋರು ಇದ್ದೇ ಇರ್ತೀರಾ ಬಿಡಿ, ಆಯ್ತಾ? ಅದ್ ನೀವ್ ಎಂತದ್ದೇ ಮಾಡಿದ್ರು ನೆಗೆಟಿವ್ ಕಮೆಂಟ್ ಗಳು ಅನ್ನೋದು ಇದ್ದೇ ಇರುತ್ತೆ. ದರ್ಶನ್ ಅವರು ಸಿಗರೇಟ್ ಈ ಕೈಯಲ್ಲಿ ಬಲಗೈಲಿ ಇಟ್ಕೊಂಡಿದ್ರ, ಎಡಗೈಯಲ್ಲಿ ಇಟ್ಕೊಂಡಿದ್ರ, ದರ್ಶನ್ ಅವರು ಟೀ ಕಪ್ ನ ಹಿಂಗ್ ಇಟ್ಕೊಂಡಿದ್ರ, ಕುಡಿತಾ ಇರ್ಲಿಲ್ವಾ, ಯಾವ ಟಿ ಶರ್ಟ್ ಹಾಕಿದ್ರು, ತಲೆಯಲ್ಲಿ ಕೂದ್ಲಿಲ್ವಾ, ವಿಗ್ ಹಾಕಿದಾರ ಇಲ್ವಾ ಅಂತ ನೋಡೋ ಅಂತ ಮೀಡಿಯಾ ಒಂದ್ ಹೆಣ್ಮಕ್ಳುಗಳಿಗೆ, ಎಷ್ಟೋ ಹೆಣ್ಮಕ್ಳುಗಳಿಗೆ ಇವತ್ತು ಕೂಡ ಕಣ್ಣಿಗೆ ಕಾಣ್ತಾ ಇರೋ ಆ ಒಂದು ಪ್ರಕರಣಗಳು ಒಂದ್ ಕಡೆಗಾದ್ರೆ, ಕಣ್ಣಿಗೆ ಕಾಣ್ದೇನೆ ಮುಚ್ಚೋಗ್ತಾ ಇರತಕ್ಕಂತ ಪ್ರಕರಣಗಳು ಇನ್ನೊಂದ್ ಕಡೆ ಇದಾವಲ್ಲ, ಅದ್ರ ಬಗ್ಗೆ ಯಾಕೆ ಧ್ವನಿ ಎತ್ತುತ್ತಾ ಇಲ್ಲ? ದರ್ಶನ್ ಅವ್ರಿಗೆಲ್ಲ ಒಂದ್ ಜಾಗದಲ್ಲಿ ಕುತ್ಕೊಂಡು, ಓಕೆ ಜೈಲ್ನಲ್ಲಿ ಕುತ್ಕೊಂಡು, ಸೆಂಟ್ರಲ್ ಜೈಲ್ನಲ್ಲಿ ಕುತ್ಕೊಂಡು ಸಿಗರೇಟ್ ಹೊಡಿತಾ ಇದಾರೆ, ಒಂದ್ ಕಪ್ ಟೀ ಇಟ್ಕೊಂಡು ಕುತ್ಕೊಂಡಿದ್ರು, ಯಾರ ಜೊತೆಗೆ ಕುತ್ಕೊಂಡು ಮಾತಾಡ್ತಾ ಇದ್ರು ಅಂತ ಈ ಲೆವೆಲ್ಗೆ ನೀವು ನ್ಯೂಸ್ ಮಾಡ್ಬಿಟ್ಟು, ಓಕೆ ಬಳ್ಳಾರಿ ಒಂದ್ ಹೇಳ, ರಾಜ ಎಲ್ಲೇ ಇದ್ರು ರಾಜಾನೇ, ಓಕೆನಾ? ಬಳ್ಳಾರಿ ಕಳ್ಸಿದ್ರು ರಾಜಾನೇ,
ಗುಲ್ಬರ್ಗ ಕಳ್ಸಿದ್ರು ರಾಜ ರಾಜಾನೆ, ಬೆಂಗಳೂರಿಗೆ ಕಳ್ಸಿದ್ರು ರಾಜ ರಾಜಾನೆ. ಈ ಸುಮಲತಾ ಮೇಡಮ್ ಈ ಒಂದು ಮ್ಯಾಟರ್ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರು. ಹೌದೌದೌದು. ಏನಪ್ಪಾ ಅಂತಂದ್ರೆ ನೀವು ಮೀಡಿಯಾಗಳು, ಮಾಧ್ಯಮದವರು ನಿಮ್ಮನ್ನ ನೀವು ಮುಟ್ಕೊಂಡು ಹೇಳಿ, ಇದು ದರ್ಶನ್ ಅವರು ಇವಾಗ ಏನು ಜೈಲಲ್ಲಿ ಇದ್ದಾರೋ ಇದು ಇವತ್ತಿನಿಂದ ಸ್ಟಾರ್ಟ್ ಆಗಿದ್ಯಾ ಅಂತ ಕೇಳಿದ್ರು. ಸಾಧ್ಯನೇ ಇಲ್ಲ ಗೌಡ್ರೆ, ನಾನ್ ಬರ್ಕೊಂಡ್ ಕೊಡ್ತೀನಿ ಕೇಳ್ರಿ. ಅಂದ್ರೆ ಇದು ಯಾವುದೇ ಒಂದು ಪೊಲೀಸ್ ವರ್ಗಕ್ಕೆ ಸಂಬಂಧಪಟ್ಟಂತದ್ದಲ್ಲ ಗೌಡ್ರಿ. ಇದನ್ನ ಕೆಲವರೆಲ್ಲ ಪೊಲೀಸ್ನವ್ರ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ. ಓಕೆನಾ, ಪೊಲೀಸ್ನವ್ರು ಹಂಗ್ ಮಾಡಿದ್ರಂತೆ, ಪಾಪ 9 ಜನನ್ನ ಅವರ ಕೆಲ್ಸದಿಂದ ಅಮಾನತ್ ಮಾಡಿದ್ರು. ಖಂಡಿತ. ಓಕೆನಾ, ಪೊಲೀಸ್ನವ್ರು ಇದಕ್ಕೆ ಕಾರಣ ಅಲ್ಲ. ಅಲ್ಲಿ ಬಂದಿರತಕ್ಕಂತ ರೂಲ್ಸ್ ರೆಗ್ಯುಲೇಷನ್ಸ್ ಗಳು ಕಾರಣ ಇರುತ್ತೆ. ಏನಪ್ಪಾ ಅಂತ ವ್ಯವಸ್ಥೆ ಅನ್ನೋದಕ್ಕಿಂತ ಕ್ಯಾಂಟೀನ್ ಅಂತ ಇರುತ್ತೆ ಗೌಡ್ರಿ. ಇರುತ್ತೆ. ಹೌದು. ಓಕೆನಾ, ಒಂದು ಜೈಲ್ ಅಂತ ಬಂದಾಗ ಟವರ್ಗಳು ಅಂತ ಡಿಪೆಂಡ್ ಆಗುತ್ತೆ. 1 ಟವರ್ ಅಂದ್ರೆ ಫಸ್ಟ್ 1 ಟವರ್, ಸೆಕೆಂಡ್ 1 ಟವರ್, ಥರ್ಡ್ 1 ಟವರ್, ಹಂಗ್ ಟವರ್ಗಳು ಇರ್ತವೆ. ಆ ಟವರ್ಗಳಿದ್ದಾಗ ಯಾಕೆಂದ್ರೆ ಇದನ್ನೆಲ್ಲ ನೀವು ನಿಮ್ಗೆ ಹೆಂಗ್ ಗೊತ್ತು ಮುರುಳಿ ಅಂತ ಕೇಳ್ಬೋದು ನೀವು. ನಮ್ಗೆ ಯಾಕೆ ಅಂತಂದ್ರೆ ಕೆಲವು ನಮ್ಮ ಒಂದು ಸರ್ಕಾರದ ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ ನಮ್ಗೆ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಗಳನ್ನ ಕೊಟ್ಟಿರ್ತಾರೆ. ಗೊತ್ತಾಯ್ತಾ, ಹಿಂಗೆ ಅಂತ ಅನ್ಬಿಟ್ಟೆಲ್ಲ. ಸೊ ಹಂಗಿದ್ದಾಗ ಒಂದು ಟವರ್ಗಳಂತ ಇರುತ್ತೆ, ಆ ಟವರ್ಗೂ ಒಂದೊಂದು ಕ್ಯಾಂಟೀನ್ಗಳಂತ ಇರುತ್ತೆ. ಅಥವಾ 3 ಟವರ್ಗಳು ಒಟ್ಟಿಗೆ ಸೇರಿ ಒಂದ್ ಕ್ಯಾಂಟೀನ್ ಅಂತ ಮಾಡಿರ್ತಾರೆ. ಆ ಕ್ಯಾಂಟೀನ್ ಮಾಡುವಂತ ಉದ್ದೇಶ ಏನಪ್ಪಾ ಅಂತಂದ್ರೆ ಸಜಾ ಅಂದ್ರೆ 14 ವರ್ಷ 21 ವರ್ಷ ಹಿಂಗ್ ಸಜಾ ಇರುತ್ತಲ್ಲ ಅವರಿಗೆ, ಅಲ್ಲೇ ಜೈಲಿನ ಒಳಗಡೆನೆ ಕಾಲ ಕಳಿಬೇಕು ಅನ್ನೋಂತ ಅಪರಾಧಿಗಳು ಇರ್ತಾರಲ್ಲ. ಸೊ ಅಂತ ಅಪರಾಧಿಗಳು ಆದಷ್ಟು ಕೂಡ ಅವರು ಚೇಂಜಸ್ ಆಗ್ಬೇಕು. ಚೇಂಜಸ್ ಆಗಿ ಅಲ್ಲಿ ಮಾಡ್ತಕ್ಕಂತ ಕೆಲಸ ಮಾಡಿ ಅವರು ಅಲ್ಲಿ ಬಂದಿದ್ದಂತ ದುಡ್ಡನ್ನ ತಗೊಂಡು ಕ್ಯಾಂಟೀನ್ ನಡೆಸ್ತಾರೆ. ಅದ್ರಲ್ಲಿ ಇನ್ನೂ ಅಂದ್ರೆ ಲೈಫ್ ಲಾಂಗ್ ಸಜಾ ಆತರ ಎಲ್ಲ ಇರುತ್ತಲ್ಲ, ಆ ತರದವ್ರು ಏನ್ ಮಾಡ್ತಾರೆ, ಅದು ಟೆಂಡರ್ ತರ ಆಗತ್ತೆ ಅಲ್ಲೂ ಕೂಡ ಜೈಲ್ನಲ್ಲಿ. ಇಯರ್ಲಿ ಒನ್ಸು ಅಥವಾ 5 ಇಯರ್ಸ್ಲಿ ಒನ್ಸು ಅದು ಟೆಂಡರ್ ತರ ಆದಾಗ ಲೈಫ್ ಲಾಂಗ್ ಇರ್ತಕ್ಕಂಥವ್ರು ಆ ಟೆಂಡರ್ನ ಅವ್ರು ತಗೊಂತಾರೆ. ಅಲ್ಲೇ ದುಡ್ದಿರ್ತಕ್ಕಂಥ ದುಡ್ಡನ್ನ ಯೂಸ್ ಮಾಡಿ, ಅಲ್ಲೇ ದುಡ್ದಿರ್ತಕ್ಕಂಥ ಆ ಟೆಂಡರ್ ಆ ಕ್ಯಾಂಟೀನ್ ಇಂದ ಏನೇನು ಇದಿದೆ ಅಂತ ಕೇಳೋದಕ್ಕೆ ಹೋದ್ರೆ ನಿಮ್ಗೆ ಎಲ್ಲಾ ತರ ಹೊರಗಡೆ ಸಿಗುವಂತ ಐಟಮ್ಸ್ ಗಳೆಲ್ಲ ಸಿಗತ್ತೆ. ರೂಲ್ಸ್ ಇದೆಯಂತಲ್ಲ? ಅಲ್ಲ, ರೂಲ್ಸ್ ಇದೆ. ಈ ಧೂಮಪಾನ, ಮದ್ಯಪಾನ ಇವನ್ನೆಲ್ಲ ಮಾರಬಾರ್ದು, ಅದನ್ನೇ ನಾನು ಹೇಳ್ತಾ ಇರೋದು. ರೂಲ್ಸ್ ಇದೆ, ನಾನು ಹೇಳ್ತಾ ಇರೋದು ಅದನ್ನೇ. ಇದು ಹಿಂದಿನಿಂದ ನಡ್ಕೊಂಡ್ ಬಂದಿರ್ತಕ್ಕಂಥದ್ದು. ಓಕೆನಾ, ಏನು ಕ್ಯಾಂಟೀನ್ ಅಲ್ಲಿ ನಿಮ್ಗೆ ರೋಲ್ಸ್, ಚಪಾತಿ ರೋಲ್ಸ್, ಎಗ್ ರೋಲ್ಸ್ ಇದೆಲ್ಲ ಸಿಗುತ್ತೆ. ಓಕೆನಾ, ಅದನ್ನ ಬಿಟ್ರೆ ನಿಮ್ಗೆ ಸಿಗರೇಟ್ಸ್ ಗಳೆಲ್ಲಾನು ಸಿಗುತ್ತೆ. ಸಿಗರೇಟ್ ಗಳೆಲ್ಲಾನು ಸಿಗುತ್ತೆ ಅಂದ್ರೆ ವ್ಯವಸ್ಥೆ ಅಲ್ಲ, ಇಲ್ಲಿ ವ್ಯವಸ್ಥೆ ಮೇಲೆ ದೂರೋದಕ್ಕಾಗಲ್ಲ. ಅಥವಾ ಯಾವುದೇ ಒಂದು ಮಾರಬಾರ್ದು ಅಂತ ರೂಲ್ಸ್ ಇದೆಯಂತಲ್ಲ ಜೈಲಲ್ಲಿ, ಕೇಳ್ಪಟ್ಟೆಪ್ಪ. ಸಿಗರೇಟ್, ಈ ಡ್ರಿಂಕ್ಸ್ ಕುಡಿಯೋದು ಅಲ್ಲ, ಡ್ರಿಂಕ್ ಎಲ್ಲ ಮಾರಲ್ಲ. ಬಟ್ ನನ್ಗೂ ಈ ರೂಲ್ಸ್ ನಾನು ನೋಡಿದೀನಿ. ಆದ್ರೆ ನಾನು ಜೈಲಿನೊಳಗಡೆ ಇರ್ತಕ್ಕಂಥದ್ದನ್ನ ಮಾತ್ರ ನಿಮ್ಗೆ ಹೇಳ್ತಾ ಇರ್ತಕ್ಕಂಥದ್ದು. ಓಕೆನಾ, ನಾನು ಯಾವ್ದೋ ಒಂದು ಗೌರ್ಮೆಂಟ್ ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ ಈ ಒಂದು ವಿಚಾರನ ನಾನು ತಿಳ್ಕೊಂಡು ಅಲ್ಲೇ ಮುಗ್ದಾಗಿತ್ತದು. ಆ ಪ್ರಾಜೆಕ್ಟ್ ಆಯ್ತು, ಎಂಡ್ ಆಯ್ತು, ಮುಗೀತಲ್ಲಿಗೆ. ಅದಾದ್ಮೇಲೆ ಈ ಒಂದು ಇದೆಲ್ಲ ಚರ್ಚೆ ಆಗ್ತಾ ಇರೋದ್ರಿಂದ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಯಾವ್ದನ್ನು ಕೂಡ ಮಾರೋ ಹಾಗಿಲ್ಲ ಗೌಡ್ರೆ, ಹೊರ್ಗಡೆಗೂ ಮಾರೋ ಹಾಗಿಲ್ಲ. ಅರ್ಥ ಆಯ್ತಾ ನಿಮ್ಗೆ? ಒಂದೇ ಒಂದ್ ಮಾತು ಹೇಳ್ಬೇಕು ಅಂತಂದ್ರೆ, ಇಲ್ಲಿ ಜೈಲಿನೊಳಗಡೆ ಹಂಗಾಯ್ತು, ಹಿಂಗಾಯ್ತು, ಅದಾಯ್ತು, ಇದಾಯ್ತು ಅಂತ ಹೇಳ್ತಾ ಇರ್ತಕ್ಕಂಥ ಮೀಡಿಯಾಗೆ ನಾನೊಂದು ಓಪನ್ ಚಾಲೆಂಜ್ ಮಾಡ್ತೀನಿ. ಸ್ಕೂಲ್ಗಳು ಪಕ್ಕ ಅಂದ್ರೆ ಒಂದು ಬಾರ್ನ ನಡೆಸಬೇಕು ಅಥವಾ ಒಂದು ಸಿಗರೇಟ್ ಅಂಗಡಿ ಇಡಬೇಕು ಅಂದ್ರೆ 100 ಮೀಟರ್ ಡಿಸ್ಟೆನ್ಸ್ ಇರಬೇಕು ಒಂದು ಸ್ಕೂಲ್ ಹತ್ರ. ಅರ್ಥ ಆಯ್ತಾ? ಒಂದು ಸ್ಕೂಲು ಕಾಲೇಜ್ಗಳು ಏನೇ ಇತ್ತು ಅಂತಂದ್ರು ಕೂಡ 100 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇರ್ಬೇಕು. ಅದೇ ತರದಲ್ಲಿ ಬೆಂಗಳೂರಿನಲ್ಲಿ ಎಲ್ಲ ಇಡೀ ಕರ್ನಾಟಕದಲ್ಲಿ ಎಲ್ಲಾ ಕಡೆಗೂ 100 ಮೀಟರ್ ಡಿಸ್ಟೆನ್ಸ್ ಅಲ್ಲೇ ಅಂಗಡಿಗಳು ಇಟ್ಟಿದಾರ, 100 ಮೀಟರ್ ಡಿಸ್ಟೆನ್ಸ್ ಅಲ್ಲೇ ಬಾರ್ಗಳು ಇಟ್ಟಿದಾರ. ಓಕೆ, ಸಿಗರೇಟ್ ಧೂಮಪಾನ ಆರೋಗ್ಯಕ್ಕೆ ಹಾನಿಕರ, ಧೂಮಪಾನ ಮಾಡಬಾರದು ಅಂತ ಅಂದ್ಬಿಟ್ಟು ಅದೇ ಗೌರ್ಮೆಂಟ್ ಸರ್ಕಾರ ಹಾಕಿದೆ. ಹಂಗಾದ್ರೆ ಸಿಗರೇಟ್ ನ ನಿಷೇಧ ಮಾಡಿದಾರ? ಓಕೆ, ಅದನ್ನೆಲ್ಲ ಮಾತಾಡೋದು ದೊಡ್ಡ ಏನು ಹೈಯರ್ ಅಥಾರಿಟೀಸ್ ಏನೇನಿರುತ್ತೆ ಅದನ್ನ ಮಾಡ್ಕೊಂಡ್ಲಿ. ಆಮೇಲೆ ಇನ್ನೊಂದು ಮೊಬೈಲ್ಗಳು ಸಿಗ್ತಾ ಇದೆ, ಮೊಬೈಲ್ಗಳು ಅಲ್ಲಿ ಸಿಗ್ಬಾರದು ಅನ್ನೋ ರೂಲ್ಸ್ ಇದೆ ಜೈಲಲ್ಲಿ. ಅದಂಗೆ ನನಗೂ ಅದು ನನ್ಗೂ ಗೊತ್ತಾಗ್ತಾ ಇಲ್ಲ. ಅವ್ರಿಗೆ ಸಂಬಂಧಪಟ್ಟಂತ ವಿಚಾರನ ನನ್ಗೂ ಗೊತ್ತಿಲ್ಲ. ಬಟ್ ಇವತ್ತಿಂದಾನೇ ಮೊದ್ಲೇ ಆಗ್ತಾ ಇದೆಯಾ? ಮೊದ್ಲಿಂದ ಆಗ್ತಾ ಇರ್ಲಿಲ್ವಾ? ಮೊದ್ಲು ಇರ್ಲಿಲ್ವಾ? ನಾನ್ ಕೂಡ ಕೇಳೋದು ಅದನ್ನೇ. ಯಾಕೆ ನನ್ಗೆ ಅರ್ಥ ಆಗ್ಲಿಲ್ಲ. ಅದನ್ನ ಹೇಳಿದ್ನಲ್ಲ ನಾನು ಅವಾಗ್ಲೇ. ಈಗೆಲ್ಲ ಇಲ್ಲಿ ನೋಡಿ, ಈ ಒಂದ್ ಪಾಯಿಂಟ್ ಅನ್ನ ನಾವು ಇಟ್ಕೊಂಡ್ರೆ, ಇತ್ತೀಚೆಗೆ ಮೀಡಿಯಾದವರನ್ನ ಜಾಸ್ತಿ ತೆಗಳ್ತಾ ಇರತಕ್ಕಂಥ ತುಂಬಾ ಜಾಸ್ತಿ ಆಗಿದೆ. ಯಾಕೆಂದ್ರೆ ಇವತ್ತು ನ್ಯಾಯಾಂಗದ ಒಂದು ವ್ಯವಸ್ಥೆ ಅಂತ ಹೇಳ್ತಾರೆ ಮೀಡಿಯಾನ, ಒಂದು ಸ್ಟ್ರೆಂತ್ ಒಂದ್ಲು ಕೂಡ ಹೇಳ್ತಾರೆ. ಆದ್ರೆ ಇವತ್ತು ಮೀಡಿಯಾನ ಜನ ಯಾವ ರೀತಿ ಬೈತಾ ಇದಾರೆ ಅಂದ್ರೆ ಅದಕ್ಕೆಲ್ಲ ಕಾರಣ ಅವರೇ. ಇವತ್ತು ಅದ್ರ ಬಗ್ಗೆ ಅವ್ರು ಯಾರು ಮಾತಾಡಲ್ಲ, ಮೀಡಿಯಾದಲ್ಲಿ ಕೂತ್ಕೊಂಡು ನಮ್ಮನ್ನ ಬೈತಾ ಇದಾರೆ ಅಂತ. ಯಾಕೆಂದ್ರೆ ಜಾಣ ಕುರುಡ್ರ ರೀತಿ ಇವತ್ತು ಇದ್ದಾರೆ ನನ್ ಪ್ರಕಾರ. ಇವತ್ತು ಆಕ್ಚುಲಿ ನಡೆದಿದ್ದು ಕೂಡ ಅದೇನೆ. ಎಷ್ಟು ಜನ ಗೊತ್ತಿಲ್ಲ. ಇವತ್ತು ಏನೋ ನಿಮ್ ನೋಡಿರ್ಬೋದು, ಕರಿಯ ಸಿನಿಮಾ ರಿಲೀಸ್ ಆಯ್ತು,
ಇವು 10:30 ಶೋ ಅಲ್ಲಿ ಅನಂತರ ಒಬ್ಬ ಹುಡುಗನನ್ನ ಪೊಲೀಸ್ನವ್ರು ಎತ್ತಾಕೊಂಡು ಏನ್ ಹೋಗ್ತಾರೆ. ವಿಚಾರಕ್ಕದು? ಏನ್ ವಿಚಾರಕ್ಕೆ ಅಂದ್ರೆ ಇದೇ ವಿಚಾರ. ಏನು ಅಂತಂದ್ರೆ ಅಲ್ಲಿ ಮೀಡಿಯಾದವ್ರು ಬಂದಿದ್ರು, ಅಲ್ಲಿ ಒಳಗಡೆ ಘೋಷಣೆಗಳನ್ನ ಕೂಗ್ತಾ ಇದ್ರು, ಏನೋ ಮೀಡಿಯಾದವ್ರ ಬಗ್ಗೆ ಕೆಟ್ಟದಾಗಿ. ಅದು ಯಾವ ಮಟ್ಟಿಗಿತ್ತು ಅಂದ್ರೆ ಸಿಕ್ಕಾಪಟ್ಟ ಕೆಟ್ಟ ಕೆಟ್ಟ ಪದಗಳನ್ನೆಲ್ಲ ಯೂಸ್ ಮಾಡಿ ಘೋಷಣೆಗಳನ್ನ ಕೂಗುವಂತದ್ದು ನಡೀತಾ ಇತ್ತು. ಇದಕ್ಕೆಲ್ಲ ಏನ್ ಕಾರಣ ಅಂತ ಇವಾಗ ನೀವು ಚೆನ್ನಾಗಿ ನೋಡ್ಕೋಬಹುದು. ಮೀಡಿಯಾ ಅಲ್ಲ, ಒಂದ್ ನಿಮಿಷ ಇಲ್ಲಿ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ಮೀಡಿಯಾದವರು ಕೂಡ ಒಂದು ಜವಾಬ್ದಾರಿ ಇದೆ, ಒಂದು ಬದ್ಧತೆ ಇದೆ. ಹಿಂದೆ ಎಲ್ಲ ಏನಪ್ಪಾ ಅಂತಂದ್ರೆ ಒಂದು ಎಥಿಕ್ಸ್ ಅನ್ಬಿಟ್ಟು ಇಟ್ಕೊಂಡು ಮೀಡಿಯಾ ಆ ಮಟ್ಟಿಗೆ ಒಂದು ಪವರ್ ಇತ್ತು. ಒಂದು ಎಥಿಕ್ಸ್ ಅನ್ನ ಇಟ್ಕೊಂಡು ಆ ಮಟ್ಟಿಗೆ ಪವರ್ ಅನ್ನು ಇಟ್ಕೊಂಡಿತ್ತು ಮೀಡಿಯಾ. ಆದ್ರೆ ಇವತ್ತಿನ ದಿನಗಳಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಎಲ್ಲ ಏನಪ್ಪಾ, ಇವತ್ತು ನಮ್ಮ ಚಾನಲ್ ಏನು ಚೆನ್ನಾಗಿ ನಡೆದಿಲ್ಲ ಅಂತಂದ್ರೆ ಕೆಲಸಗಾರರಿಗೆ ಹೆಂಗಪ್ಪ ದುಡ್ಡು ಕೊಡೋದು, ಏನಾದ್ರು TRP ಕಂಟೆಂಟ್ ಬೇಕಲ್ಲ, ಯಾರಾದ್ರೂ ಡಿಪಾಸ್ ಅಂತವ್ರು ಸಿಗ್ಬೇಕಲ್ಲ, ಅವ್ರ ಬಗ್ಗೆ ಏನೋ ಚೆನ್ನಾಗಿ ರುಬ್ಬಿಟ್ಟು ಒಳ್ಳೆ ದುಡ್ಡು ಮಾಡ್ಬಿಟ್ಟು ಎಲ್ಲ ಕೆಲಸಗಾರ ಕೊಟ್ಬಿಟ್ಟು ನಾವೊಂದಷ್ಟು ಕೋಟಿನ ಎಲ್ಲಿ ಇಟ್ಕೊಂಡ್ಬಿಡ್ಬೇಕಲ್ಲ ಬಚ್ಚಿ. ಈ ರೀತಿ ಚಾನಲ್ಗಳಾಗ್ಬಿಟ್ಟಿದೆ ಇವತ್ತು. ಆಮೇಲೆ ಅದ್ರಲ್ಲಿ ಏನಪ್ಪಾ ಅಂತಂದ್ರೆ ಚಾನಲ್ಗಳಿಗೆ ನ್ಯೂಸ್ ಅನ್ನ ಪ್ರಸಾರ ಮಾಡ್ಬೇಕು, ಅಷ್ಟು ಮಾತ್ರ ಅವರಿಗೆ ಕೊಟ್ಟಿರ್ತಕ್ಕಂಥದ್ದು ಲೈಸೆನ್ಸ್. ಆದ್ರೆ ಇವತ್ತಿನ ದಿನಗಳಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ ತೇಜೋವಧೆ ಮಾಡ್ತಾರೆ. ಆಮೇಲೆ ವೈಯಕ್ತಿಕವಾಗಿ ಅವರನ್ನ ಟಾರ್ಗೆಟ್ ಮಾಡ್ತಾರೆ. ದರ್ಶನ್ ಅವರನ್ನ ಈಗ ಸುಮಾರು ಮೀಡಿಯಾಗಳು ಟಾರ್ಗೆಟ್ ಮಾಡೋದು ವೈಯಕ್ತಿಕವಾಗಿ. ಆ ಟಾರ್ಗೆಟ್ ಮಾಡಿದ ಮೇಲೆನೆ ಐವಾನ ಅದು ಇದು ಅಂತೆಲ್ಲ ಬಾಯಿಗೆ ಬಂದಂಗೆ ದರ್ಶನ್ ದನ ಈ ರೀತಿ ಬಾಯಿಗೆ ಬಂದಂಗೆಲ್ಲ ಮಾತಾಡಿದ್ರು. ವೈಯಕ್ತಿಕವಾಗಿ ಅವ್ರನ್ನ ಟಾರ್ಗೆಟ್ ಮಾಡಿ ಬಯಕ್ ಸ್ಟಾರ್ಟ್ ಮಾಡಿದ್ರು. ಅವಾಗ್ಲೇ ಒಂದು ಕಡೆ ದರ್ಶನ್ ಅಭಿಮಾನಿಗಳು ಮೀಡಿಯಾದವ್ರನ್ನ ಮಾಡಕ್ಕೆ ತಗೊಳಕ್ ಸ್ಟಾರ್ಟ್ ಮಾಡಿದ್ರು. ಅದಾದ್ಮೇಲೆ ಕರ್ನಾಟಕದ ತುಂಬಾ ಜನ ತಗೊಳಕ್ ಸ್ಟಾರ್ಟ್ ಮಾಡಿದ್ರು. ಯಾಕೆ ಹೌದು ಸತ್ಯ, ಮೀಡಿಯಾದವ್ರು ಮಾಡ್ತಾ ಇರೋದು ಅದನ್ನೇ. ಅವರು ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡ್ತಾ ಇದಾರೆ ವ್ಯಕ್ತಿಗಳನ್ನ. ಅವ್ರಿಗೆ ಒಂದು ಬದ್ಧತೆ ಇರ್ಬೇಕು, ಅವ್ರು ನ್ಯೂಸ್ ಅನ್ನ ಕೊಡ್ಬೇಕು ಹೊರಗಡೆಗೆ. ಅವ್ರದೇ ಒಂದು ವೈಯಕ್ತಿಕ ಇದನ್ನ ಹೇಳಕ್ಕಲ್ಲ ಇರ್ತಕ್ಕಂಥದ್ದು ನ್ಯೂಸ್ ಚಾನೆಲ್ಗಳು. ಈ ರೀತಿ ಎಲ್ಲ ಯಾವಾಗ ಕರ್ನಾಟಕದ ಎಲ್ಲರೂ ದಂಗೆ ಎದ್ಬಿಟ್ಟಿದ್ದಾರೆ ತುಂಬಾ ಜನ. ಅಂದ್ರೆ ಈ ಮೀಡಿಯಾದವ್ರು ಏನಪ್ಪಾ ಅಂತಂದ್ರೆ ಇಲ್ಲ, ನಮ್ಗೆ TRP ಕಂಟೆಂಟ್ ಬೇಕು, ಅದಷ್ಟೇ ನಮ್ದು, ನೀವ್ ಹೇಳೋದು ನಮ್ಗೆ ಏನು ಕೇಳಿಸಲ್ಲ, ನಾವು ಜಾಡ ಕುರುಡ್ರು, ನೀವೇನಾದ್ರು ಬಡ್ಕಳಿ ಅಂದ್ಬಿಟ್ಟು ಅವ್ರ ಪಾಡ್ಗೆ ಅವ್ರು ಮಾಡ್ಕೊಂಡು ಹೊರಟಿದ್ದಾರೆ. ಇದು ಕೂಡ ಇವತ್ತು ಕಾರಣ ಆಯ್ತು. ಈಗ ಪಾಪ ಈಗ ನಾವು ಪೊಲೀಸ್ನವರು ಕೂಡ ತಗೊಳಕ್ಕಾಗಲ್ಲ, ಯಾಕೆಂದ್ರೆ ಅವರು ಕಾನೂನು ವ್ಯವಸ್ಥೆಯನ್ನ ಕಾಪಾಡ್ಬೇಕಾಗಿರುತ್ತೆ. ಅವ್ರ ಕೆಲಸವನ್ನ ಅವ್ರು ಮಾಡಿದ್ದಾರೆ. ಆದ್ರೆ ಇದನ್ನ ಪ್ರಶ್ನೆ ಮಾಡ್ಕೋಬೇಕು ಮೀಡಿಯಾದವ್ರು ಕೂತ್ಕೊಂಡು. ಇವತ್ತು ಹೌದು ನಮಗೂ ಜವಾಬ್ದಾರಿಗಳಿದೆ, ನಾವು ಕರೆಕ್ಟ್ ಆಗಿ ನಾವು ಸಮಾಜಕ್ಕೆ ಏನ್ ಕೊಡ್ಬೇಕು ಅದ್ ಕೊಡ್ತಾ ಇದೀವ, ನಾವು ಕರೆಕ್ಟ್ ಆಗಿದೀವ ಅಂತ ಅವ್ರು ಪ್ರಶ್ನೆ ಮಾಡ್ಕೊಂಡ್ರೆ ಆಕ್ಚುಲಿ ಇಂಕೆವು ನಡೆಯಲ್ಲ ಅನ್ನೋದು ನನ್ನ ಒಂದು ಆಸೆ. ಹೌದು, ಖಂಡಿತವಾಗಿ. ಮತ್ತೆ ಇನ್ನೊಂದು ನಾನು ನಿನ್ನೆ ನೋಡಿ ಸ್ಕ್ರೀನ್ ಶಾಟ್ ತಗೊಂಡಿದ್ದೆ. ಪಬ್ಲಿಕ್ ಇಂಪ್ಯಾಕ್ಟ್ ಅಂತ ಒಂದು ಚಾನಲ್, ಯೂಟ್ಯೂಬ್ ಚಾನಲ್, ತುಂಬಾ ಅವಹೇಳನಕಾರಿಯಾಗಿ ದರ್ಶನ್ ಅವರ ಬಗ್ಗೆ ಮಾತಾಡಿದ್ದಾರೆ. ತುಂಬಾ ಅವಹೇಳನಕಾರಿಯಾಗಿ ಅಂದ್ರೆ ಇದೇ ನೀಚ ನಿಕೃಷ್ಟ ದರ್ಶನ್ ಹಾಗೆ ಹೀಗೆ ಅವ್ರು ಮಾತಾಡಿರ್ತಕ್ಕಂಥದ್ದು ಬಹಳ ಏನಂತಾರೆ, ಅವ್ರಿಗೆ ಅದ್ ಸರಿ ಅನ್ನಿಸ್ತಾ ಇದೆಯೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಬಟ್ ಆ ವ್ಯಕ್ತಿಗೆ ಒಂದ್ ಮಾತು ಹೇಳ್ಬೇಕು ಅಂತ ಅನ್ನಿಸ್ತು ನನ್ಗೆ. ಅಂದ್ರೆ ನೀವ್ ಹೇಳಿದ್ರಲ್ಲ ಇಷ್ಟೊತ್ತಿನವರೆಗೂ ಅವರು ಅದೇನೆ ಮೀಡಿಯಾ ಅಂತಂದ್ರೆ ಹಾಗೆ ಹೀಗೆ, ಮೀಡಿಯಾ ಇಲ್ಲ ಅಂತಂದಿದ್ರೆ ದರ್ಶನ್ ಏನು ಜೈಲಿಗೆ ಹೋಗ್ತಿದ್ನ, ದರ್ಶನ್ ಜೈಲ್ನಲ್ಲಿ ಏನ್ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಗ್ತಿತ್ತ, ದರ್ಶನ್ ಹಂಗಿದ್ದ ಹಿಂಗಿದ್ದ, ಅದು ಇದು ಇನ್ನೊಂದು ಮತ್ತೊಂದು ಮಗದೊಂದು, ದರ್ಶನ್ಗೆ ಹೇಳಿದ್ ಮಾತು ಕೇಳಲಿಲ್ಲ ಅಂದ್ರೆ ಆಗ ಮಾಡ್ತಾರೆ ಈಗ ಮಾಡ್ತಾರೆ ವಗೇರೆ ತುಂಬಾ ಟಾಕ್ಸ್ ಮಾತಾಡ್ದ ವ್ಯಕ್ತಿ. ಫಸ್ಟ್ ಆಫ್ ಆಲ್ ಈಗ ನಮ್ ಗೌಡ್ರು ಇಷ್ಟೊತ್ತಿನವರೆಗೂ ಹೇಳಿದ್ರು ಮೀಡಿಯಾ ಬಗ್ಗೆ. ಮೀಡಿಯಾ ಅಂದ್ರೆ ಒಂದು ಎಥಿಕ್ಸ್ ಇದೆ. ಮೀಡಿಯಾ ಅಂತಂದ್ರೆ ನಮ್ಮ ಒಂದೇನಂತಾರೆ ಕಾನೂನಿನ 4ನೇ ಸಿಂಹ ಆಗಿ ಮೀಡಿಯಾ ಅಂತಕ್ಕಂಥದ್ದು ಕೆಲಸ ಮಾಡ್ಬೇಕು. ಆದ್ರೆ ಮೀಡಿಯಾ ಅಂತಕ್ಕಂಥದ್ದು ಇವತ್ತು ಏನ್ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನ ಸಂಪೂರ್ಣವಾಗಿ ವಿವರಿಸಿ ಹೇಳುವಂತ ಒಂದು ಪ್ರಯತ್ನ ಮಾಡಿದ್ರಿ, ತುಂಬಾ ಖುಷಿ ಆಯ್ತು. ಆದ್ರೆ ಈ ವ್ಯಕ್ತಿ ಯಾರು ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲ್ ಓನರ್ ಯಾರು ಅಥವಾ ಅದ್ ಏನ್ ಮಾತಾಡಿದಿರಲ್ಲ, ಯಾರು ಮಾತಾಡಿದೀರಾ, ನಿಮ್ಮನ್ನ ನಾನು ಓಪನ್ ಆಗಿ ಕೇಳೋದು, ಮೀಡಿಯಾದಿಂದ ದರ್ಶನ್ ಅವರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳುವಂತ ಪಬ್ಲಿಕ್ ಇಂಪ್ಯಾಕ್ಟ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಎಷ್ಟೋ ಜನ ರೇಪ್ ಆಗಿ, ಎಷ್ಟೋ ಜನ ಸೂಸೈಡ್ ಮಾಡ್ಕೊಂತ ಇದ್ದಾರೆ, ಎಷ್ಟೋ ಜನ ಆನ್ಲೈನ್ ರಮ್ಮಿ ಗೇಮಿಂಗ್ ಆಡ್ಕೊಂಡು ಗ್ಯಾಮ್ಲಿಂಗ್ ತಗಲಾಕೊಂಡು 108 ಫ್ಯಾಮಿಲಿಗಳು ಇವತ್ತಿಗೂ ಕೂಡ ತಿನ್ನೋದಕ್ಕೆ ಅನ್ನ ಇಲ್ಲದೆ ಪರದಾಡ್ತಾ ಇದ್ದಾರೆ. ಎಷ್ಟು ಜನ ತೋರಿಸಿದೆ ಪಬ್ಲಿಕ್ ಇಂಪ್ಯಾಕ್ಟ್ ಯೂಟ್ಯೂಬ್ ಚಾನಲ್ ಅವರೇ, ಎಷ್ಟು ಜನನ್ನ ಯೂಟ್ಯೂಬ್ ಚಾನಲ್ ಮೀಡಿಯಾಗಳು ತೋರಿಸಿದೆ. ಹೌದು. ಅದನ್ನ ಬಿಟ್ರೆ ದಿವ್ಯಾ ವಸಂತ ಅನ್ನೋ ಒಂದು ಮಹಿಳೆ ಏನು ತಗಲಾಕೊಂಡ್ರು, ಏನಾಯ್ತು ಏನು ಎತ್ತ ಅಂತಕ್ಕಂಥದ್ದು ಇಡೀ ರಾಜ್ಯವೇ ಖುಷಿ ಪಡೋ ಸುದ್ದಿ ಅನ್ನೋ ತರದಲ್ಲಿ ನೋಡಿದ್ರು ಎಲ್ರು. ಅದು ಎಷ್ಟು ದಿನ ಬಂತು? ಒಂದು ದಿನ. ಅದಾದ್ಮೇಲೆ ಎಷ್ಟು ಜನ ಯೂಟ್ಯೂಬ್ ನಲ್ಲಿ ಆಗ್ಲಿ ಅಥವಾ ಎಷ್ಟು ಜನ ಮೀಡಿಯಾದಲ್ಲಿ ಹಾಕೊಂಡ್ರು ಹೇಳಿ.
ದರ್ಶನ್ ಅವ್ರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡುವಂತ ಪಬ್ಲಿಕ್ ಇಂಪ್ಯಾಕ್ಟ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಅವರು ಮೀಡಿಯಾ ಏನ್ ಮಾಡ್ತಾ ಇದೆ, ಬರೀ ದರ್ಶನ್ ಅವರೇ ಕಾಣಿಸ್ತಾ ಇದ್ದಾರಾ? ಅದನ್ನು ಕೂಡ ಹೇಳಿದ್ದಾರೆ ಅವರು. ಏನು ಕೆಲವು ಸೋ ಕಾಲ್ಡ್ ಫ್ಯಾನ್ಸ್ ಗಳು ಕೇಳ್ತಾರೆ, ದರ್ಶನ್ ಅವ್ರು ಬಿಟ್ಟು ಬೇರೆ ಯಾರು ಕಾಣಿಸಲ್ವಾ ಅಂತ. ಅವ್ರಿಗೆ ಕಾಣಿಸಿರೋದಕ್ಕೆ ದರ್ಶನ್ ಅವ್ರನ್ನೇ ಹಾಕೊಂಡು ರುಬ್ತಾ ಇರೋದು, ಹಾಗೆ ಹೀಗೆ ಸಮಥಿಂಗ್ ಹೇಳಿದ್ದಾರೆ. ಯಾರು ರುಬ್ಬೋದಕ್ಕಿಲ್ಲಿ ಯಾರು ಇಲ್ಲ ಸ್ವಾಮಿ. ಆನೆ ಹೋಗ್ತಾ ಇದ್ರೆ ನಾಯಿ ಬೊಗಳುವಂತದ್ದು ಸರ್ವೇ ಸಾಧಾರಣ. ಆನೆ ಹೋಗ್ತಾ ಇರುತ್ತೆ, ನಾಯಿ ಬೊಗಳುತ್ತಾ ಇರುತ್ತೆ. ಮೀಡಿಯಾಗೆ ನಾಯಿನ ಹೋಲಿಸ್ತಾ ಇಲ್ಲ ನಾನು, ಓಕೆನಾ? ಆಮೇಲೆ ಅದಕ್ಕೂ ಕೆಲವರು ಮಾತಾಡುವಂಥದ್ದು ಬರುತ್ತೆ. ನಿಮ್ಮಂತವ್ರು ಕೆಲವರು ಹಂಗ್ ಮಾತಾಡ್ತಾ ಇದ್ದಾಗ ಆನೆ ನಡ್ಕೊಂಡು ಹೋದಂಗ್ ಹೋಗ್ತಾ ಇರ್ತಕ್ಕಂಥದ್ದು ಸರ್ವೇ ಸಾಧಾರಣ ಆಗೋಗ್ಬಿಡುತ್ತೆ. ಮೀಡಿಯಾದವರು ದಯವಿಟ್ಟು, ಅಂದ್ರೆ ಹೌದು, ಎಷ್ಟೋ ಜನ ರಿಪೋರ್ಟರ್ಸ್, ನಮ್ಮಂತ ರಿಪೋರ್ಟರ್ಸ್ ಗಳಿಗೆ ಆಗ್ತಾ ಇರತಕ್ಕಂತ ಪ್ರಾಬ್ಲಮ್ಸ್ ಗಳು ಇದೇನೆ. ಯಾಕೆಂದ್ರೆ ಕಂಟೆಂಟ್ ಬೇಕು, TRP ಬೇಕು. TRP ಬೇಕು ಅಂದ್ರೆ ಕಂಟೆಂಟ್ ಇರಬೇಕು. ಕಂಟೆಂಟ್ ಚೆನ್ನಾಗಿದ್ರೆ ಮಾತ್ರನೇ ಹೋಗುವಂತದ್ದು, ಜನಗಳು ನೋಡೋಂಥದ್ದು. ನಮ್ಮ ಜನಗಳ ಮನಸ್ಥಿತಿನೂ ಅಷ್ಟೇನೆ. ಅದ್ ಯಾಕೆ ಈ ತರ ಚೇಂಜ್ ಆಗ್ತಾ ಇದೆ ನನ್ಗಂತೂ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಮೊದ್ಲೆಲ್ಲ ಒಂದು ಒಂದು ನ್ಯೂಸ್ ಚಾನಲ್ ಆಗ್ಬೋದು ಅಥವಾ ಒಂದ್ ಯಾವ್ದೇ ಒಂದು ಚಾನಲ್ ಆಗ್ಬೋದು, ಒಂದು ಪ್ರತ್ಯೇಕವಾಗಿ ಬೆಳಿಗ್ಗೆ ಎದ್ದಿದ ತಕ್ಷಣ ಒಂದು ರಾಮಾಯಣ ಮಹಾಭಾರತಗಳ ಬಗ್ಗೆ ಅಧ್ಯಯನ ಮಾಡುವಂತದ್ದು, ಒಂದ್ 10 ಗಂಟೆ 11 ಗಂಟೆವರೆಗೂ ಅದನ್ನೇ ಮಾಡೋರು. ಅದಾದ್ಮೇಲೆ 1 ಅವರ್ 2 ಅವರ್ ಒಂದು ಏನಂತಾರೆ, ರಾಜ್ಯದಲ್ಲಿ ಅಥವಾ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಸುದ್ದಿ 1 ಅವರ್ 2 ಅವರ್ ಟೆಲಿಕಾಸ್ಟ್ ಆದ್ರೆ, ಇನ್ನ 1 ಅವರ್ 2 ಅವರ್ ದೇಶದಲ್ಲಿ ಆಗ್ತಾ ಇರ್ತಕ್ಕಂಥ ಸುದ್ದಿನ ಪ್ರಚಾರ ಮಾಡೋರು. ಆಮೇಲೆ ಇನ್ನೊಂದ್ 2 ಅವರ್ ಅಲ್ಲಿ ಒಂದ್ ½ ಅನ್ ಅವರ್ 1 ಅವರ್ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಇಟ್ರೆ, ಇನ್ 1 ಅವರ್ ಅಲ್ಲಿ ಇಡೀ ಭೂಮಂಡಲದಲ್ಲಿ ಏನೇನ್ ಆಗ್ತಾ ಇದೆ ಅದ್ರ ಬಗ್ಗೆ ಪ್ರಚಲಿತವಾದಂತ ಮಾಹಿತಿಗಳನ್ನ, ಸ್ಪಷ್ಟವಾದಂತ ಮಾಹಿತಿಗಳನ್ನ ಆಗ್ತಾ ಇದ್ದಂತ ಕಾಲ ಇತ್ತು. ಅದ್ರಲ್ಲಿ 1 ಅವರ್ ಅಲ್ಲಿ ಏನಿದೆ, ½ ಅನ್ ಅವರ್ 1 ಅವರ್ ಎಂಟರ್ಟೈನ್ಮೆಂಟ್ ಮತ್ತೆ ಸಿನಿಮಾಗೆ ಸಂಬಂಧಪಟ್ಟಂತದ್ದು ಅಥವಾ ಜನಗಳಿಗೊಂದು ಕಾಮಿಡಿ ಝೋನ್ ನಲ್ಲಿ ಕ್ರಿಯೇಟ್ ಮಾಡಿ ಬಹಳ ಅದ್ಭುತವಾದಂತ ಪ್ರಯತ್ನ ಮಾಡ್ತಾ ಇದ್ರು. ಅದು ತುಂಬಾ ಚೆನ್ನಾಗಿ ಹೋಗ್ತಾ ಇತ್ತು ಕೂಡ. ಇವತ್ತಿನ ದಿನ ಏನ್ ಆಗ್ತಾ ಇದೆ ಅಂತಂದ್ರೆ, ಮಾತೆತ್ತಿದ್ರೆ ಬೆಳಿಗ್ಗೆ ದರ್ಶನ್ ಯಾವ ಚಡ್ಡಿ ಹಾಕೊಂಡ್ರು, ಬೆಳಿಗ್ಗೆ ಎದ್ದಿದ ತಕ್ಷಣ ದರ್ಶನ್ ಅವರು ಶೇವ್ ಮಾಡ್ಕೊಂಡ್ರ ಇಲ್ವಾ, ತಲೆ ಕೂದಲು ಹಂಗೆ ಕಾಣಿಸ್ತಾ ಇತ್ತ, ವಿಗ್ ಹಾಕೊಂಡಿದಾರ ಇಲ್ವಾ, ದರ್ಶನ್ ಅವ್ರ ಮೇಕಪ್ ಹಾಕೊಂಡಿದಾರ ಇಲ್ವಾ, ದರ್ಶನ್ ಅವ್ರ ಸಿಗರೇಟ್ ಓಡದ್ರ ಇಲ್ವಾ. ದರ್ಶನ್ ಅವ್ರ ವಿಚಾರದಲ್ಲಿ ಈ ತರ ಏನೇನೋ ಹಾಕಿದ್ರು ತಂಬ್ಲೈನ್ಗಳನ್ನೆಲ್ಲ. ರಾಜಾತಿಥ್ಯ ಜೈಲ್ನಲ್ಲೂ ಕೂಡ ರಾಜಾತಿಥ್ಯ ಸ್ವೀಕರಿಸುತ್ತಿರುವ ದರ್ಶನ್ ಹಾಗೆ ಹೀಗೆ ಸಮಥಿಂಗ್ ಅಂತ. ಯಾಕೆ ಬೇರೆ ಯಾರೇ VIP ಕೂಡ ಆತರ ರಾಜ್ಯಾತಿಥ್ಯ ಸ್ವೀಕರಿಸಿಲ್ವಾ? ತಮ್ಮ ಎದೆಗಳನ್ನ, ಅಂದ್ರೆ ತಮ್ಮ ಆತ್ಮಸಾಕ್ಷಿಗಳನ್ನ ಮುಟ್ಕೊಂಡು ಕೇಳ್ಕೊಂಡ್ ತಾವ್ ಕೇಳಿ. ಅಲ್ಲ, ಈಗ ಕೆಲವೊಂದು ಬೆಳಕಿಗೆ ಬಂದಿವೆ. ಅಲ್ಲ, ಕೆಲವೊಂದು ಯಾವ ಬೆಳಕಿಗೆ ಬಂದಿದೆ, ಯಾವ್ದು ಬೆಳಕಿಗೆ ಬಂದಿದೆ ಹೇಳಿ. ಅಲ್ಲ, ಕೆಲವೊಂದು ಬೆಳಕಿಗೆ ಬರಲ್ಲ, ಯಾವಾಗ್ಲೂ ಯಾವ್ದೋ ಕೆಲವೊಂದು ಬೆಳಕಿಗೆ ಬಂದಿಲ್ಲ, ಕೆಲವೊಂದು ಬೆಳಕಿಗೆ ಬಂದಿದೆ ಅಂತ ತಾವ್ ಹೇಳ್ತಾ ಇದೀರಲ್ಲ. ಯಾವ್ದು ಬೆಳಕಿಗೆ ಬಂದಿದೆ ಅಂತ ನಂಗೆ ಹೇಳಿ. ಯಾವ್ದು ಬೆಳಕಿಗೆ ಬಂದಿದೆ? ಆ ರೀತಿ ಕೇಳೋ ಮಟ್ಟಕ್ಕೆ ಬೆರಳೆಣಿಕೆ ಅಷ್ಟು ಮಾತ್ರ ಬಂದಿರ್ಬೋದು, ಬೆಳಕಿಗೆ ಬಂದಿರ್ಬೋದು ವಿನಃ. ಯಾಕೆ ಯಾವ VIP ಕೂಡ ಜೈಲಿಗೆ ಹೋದಾಗ ಎಲ್ಲಾ VIP ಹಿಂಗೆ ಯಾಕೆ ತೋರಿಸ್ತಾ ಇಲ್ಲ ತಾವು? ಇಷ್ಟೊಂದು ಕಾಳಜಿ ತಗೊಂಡು ದರ್ಶನ್ ಅವ್ರು ಹಾಕೊಂಡಿರೋ ಟಿ ಶರ್ಟ್ ಬಗ್ಗೆ ಕೂಡ ನೀವು ಒಂದು ನ್ಯೂಸ್ ಮಾಡ್ತೀರಿ ಅಂತ ಅಂದ್ರೆ, ಬೇರೆ ಇನ್ಯಾರು ಕೂಡ, ಅಂದ್ರೆ ನಿಮ್ ಪ್ರಕಾರ ಇನ್ಯಾರು ಕೂಡ ಅಷ್ಟು ದೊಡ್ಡ ಮಟ್ಟಕ್ಕೆ ರೀಚ್ ಆಗಿಲ್ವಾ ಜನಗಳಿಗೆ? ಬರೀ ದರ್ಶನ್ ಅವ್ರು ಮಾತ್ರ ರೀಚ್ ಆಗಿರೋದು ಅಲ್ಲ. ಅದ್ ಬಹಳ ಖುಷಿ ಪಡೋ ವಿಚಾರ ಆಕ್ಚುಲಿ. ದರ್ಶನ್ ಅವರು ಸಿಗರೇಟ್ ಯಾವ ಕೈಯಲ್ಲಿ ಇಟ್ಕೊಂಡಿದ್ದಾರೆ, ದರ್ಶನ್ ಅವ್ರು ವಿಗ್ ಹಾಕೊಂಡಿದಾರ ಇಲ್ವಾ, ತಲೆಯಲ್ಲಿ ಕೂದ್ಲಿದಾವ ಇಲ್ವಾ ಅಂತ ಕೇಳ್ತಾ ಇದ್ದೀರಿ ಅಂತಂದ್ರೆ, ದರ್ಶನ್ ಅವರು ಯಾವ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂತಕ್ಕಂಥದ್ದನ್ನ ನೋಡ್ಬೇಕು. ಆಕ್ಚುಲಿ ಏನ್ ಮಾಡ್ತಾ ಇದ್ದೀರಿ? ಒಂದು ಜರ್ನಲಿಸಂ ಅನ್ನೋ ಒಂದು ಪವರ್ನ ಯಾಕೆ ಇಂಥ ಸಿಲ್ಲಿ ವಿಚಾರಗಳು, ಕೆಲವು ಸಿಲ್ಲಿ ಅಂತ ಹೇಳಿದ್ರೆ ತಪ್ಪಾಗತ್ತೆ, ಕ್ಷಮಿಸಿ, ಕೆಲವು ಮ್ಯಾಟರ್ಗಳು ತುಂಬಾ ಇದೆ ಪ್ರಪಂಚದಲ್ಲಿ, ಕರ್ನಾಟಕದಲ್ಲಿ, ಅದನ್ನು ನಮ್ಮ ಬೆಂಗಳೂರು ಕರ್ನಾಟಕದಲ್ಲಿ ತುಂಬಾ ಮಾಹಿತಿಗಳು ಬರ್ತಾ ಇದೆ. ಈಗ ಅದೇ ನಮ್ಮ ದುನಿಯಾ ವಿಜಯ್ ಅವರು ಭೀಮಾ ಅನ್ನೋ ಒಂದು ಸಿನಿಮಾ ತೆಗೆದ್ರು, ಬಹಳ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಅದು ಕೂಡ ಡ್ರಗ್ಸಿನ ಬಗ್ಗೆ ದುನಿಯಾ ವಿಜಯ್ ಅವರು ಒಂದು ಅವೇರ್ನೆಸ್ ನ ಕ್ರಿಯೇಟ್ ಮಾಡ್ತಾ ಇರ್ತಕ್ಕಂಥದ್ದು. ಅದನ್ನ ಯಾಕೆ ಮೀಡಿಯಾದವರು ಅದನ್ನ ತೋರಿಸ್ತಾ ಇಲ್ಲ? ಡ್ರಗ್ಸಿನ ಬಗ್ಗೆ, ಡ್ರಗ್ಸ್ ಎಲ್ಲೆಲ್ಲಿ ಹೊಡಿತಾರೆ, ಏನ್, ಫಸ್ಟ್ ಆಫ್ ಆಲ್ ಪೊಲೀಸ್ನವ್ರಿಗಿಂತ ಹೆವಿ ಇನ್ಫಾರ್ಮೇಶನ್ಸ್ ಬರೋದೇ ಮೀಡಿಯಾದವ್ರಿಗೆ. ಅದನ್ನ ಯಾಕೆ ನೀವು ಬೆಳಕಿಗೆ ತಗೊಂಡ್ಬರ್ತಾ ಇಲ್ಲ? ಯಾರೋ ಒಬ್ರು ಆಕ್ಟರ್ಸ್ ಗಳೇನೋ ಮಾಡಿದ್ರು ಅಂದಿದ ತಕ್ಷಣ ಟಕ್ ಅಂತ ಹಿಡ್ಕೊಂತಿರಲ್ಲ. ಬೇರೆ ಏನ್ ಯಾವ್ದು ಮಾಹಿತಿಗಳು ಸಿಗ್ತಾ ಇಲ್ವಾ ತಮ್ಗೆ? ದುನಿಯಾ ವಿಜಯ್ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ, ಎಲ್ಲೆಲ್ಲಿ ತೋರ್ಸೋದು ಕೆಲವೊಂದ್ ಕಡೆ ತೋರಿಸಿದ್ದಾರೆ. ಹೌದೌದು, ನಮಗೂ ವಿಡಿಯೋಗಳು ಬಂದಿದೆ. ಅದನ್ನೆಲ್ಲ ಇವರು ದಿನಗಟ್ಲೆ ಕೂತ್ಕೊಂಡು ಮಾಡಿಲ್ಲ ಚಾನಲ್. ಹೌದು, ಇವರು ಒಬ್ಬ ನಟ ಆತರ ಒಂದು ಸ್ವಯಂ ಪ್ರೇರಿತವಾಗಿ ಹೋಗಿ ಮಾಡ್ತಾ ಇದ್ದಾರಲ್ಲ, ಅದನ್ನ ನೀವ್ ಯಾಕೆ ಮಾಡ್ತಾ ಇಲ್ಲ? ಬರೀ ದರ್ಶನ್ ಅವರ ಬುಡಕೆ ಯಾಕೆ ಬರ್ತಾ ಇದ್ದೀರಿ? ಅಂದ್ರೆ
ಅದನ್ನು ಏನಾದ್ರು ಅನ್ಕೊಂಡ್ಬಿಟ್ಟಿದ್ದೀರಾ ದರ್ಶನ್ ಅವ್ರನ್ನ ಇನ್ನ ಬಿಡಬಾರ್ದು, ಏನಾದ್ರೂ ಮಾಡಿ ಸಂಪೂರ್ಣವಾಗಿ ಮುಕ್ತಾಯ ಮಾಡ್ಬಿಡ್ಬೇಕು ಅನ್ನೋ ಏನಾದ್ರು ಮನೋಭಾವನೆ ಏನಾದ್ರು ಇಟ್ಕೊಂಡಿದ್ದೀರಾ? ಖಂಡಿತವಾಗಿ ಅದಂತೂ ಸಾಧ್ಯ ಇಲ್ಲ. ನಾವು ಹೇಳ್ತೀವಿ ಕೇಳಿ, ಖಂಡಿತವಾಗಿ ಆತರ ಎಲ್ಲ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಿಮಗ್ ನೀವ್ ಅಂದ್ಕೊಂಡಿರ್ಬೋದು ನಾವ್ ಹಂಗ್ ಮಾಡ್ಬಿಡ್ತೀವಿ, ಹಿಂಗ್ ಮಾಡ್ಬಿಡ್ತೀವಿ, ಹಂಗ್ ಮಾಡ್ಬಿಡ್ಬೋದು, ಹಿಂಗ್ ಮಾಡ್ಬಿಡ್ಬೋದು ಅಂತ ಸಾಧ್ಯನೇ ಇಲ್ಲ. ಓಕೆ, ಎಲ್ಲದಕ್ಕೂ ಕಾಲ ಅನ್ನೋದು ಇವರಿಗೆ ಉತ್ತರವನ್ನ ನೀಡುತ್ತೆ ಅಂತ ಹೇಳ್ತಾ ಇಲ್ಲಿಗೆ ದರ್ಶನ್ ಅವರ ಒಂದು ಮ್ಯಾಟರ್ ನ ಮುಗಿಸೋಣ. ಖಂಡಿತವಾಗಿ ಕೊಡ್ರಿ, ಮಾತಾಡ್ತಾ ಹೋದ್ರೆ ಖಂಡಿತ ತುಂಬಾ ನೋವು ಇದೆ. ಯಾಕೆಂದ್ರೆ ಓಕೆ, ನಾನು ಅವತ್ತಿಂದನೂ ನಾವು ಅದನ್ನೇ ಹೇಳ್ತಾ ಇರೋದು, ಇವತ್ ಕೂಡ ಅದನ್ನೇ ಹೇಳೋದು. ಕಾನೂನ್ ಪ್ರಕಾರವಾಗಿ ಅವ್ರಿಗೆ ಅಂದ್ರೆ ಅವ್ರು ತಪ್ಪು ಮಾಡಿದ್ದೇ ರುಜುವಾತ್ ಆಯ್ತು ಅಂತಂದ್ರೆ ಅವ್ರಿಗೆ ಕಾನೂನ್ ಪ್ರಕಾರವಾಗಿ ಏನ್ ಶಿಕ್ಷೆ ಆಗ್ಬೇಕೋ ಅದಾಗ್ಲಿ, ನಮ್ಗೆ ಅದ್ ಯಾವ್ದೇ ರೀತಿ ಅಭ್ಯಂತರ ಇಲ್ಲ. ಆದ್ರೆ ಅವ್ರಿಗೆ ಈ ಲೆವೆಲ್ಗೆ ಇಷ್ಟು ಚೀಪ್ ಆಗಿ ಇಷ್ಟು ಕೆಳಮಟ್ಟದಲ್ಲಿ ಅವ್ರನ್ನ ಇದನ್ ಮಾಡ್ತಾ ಇದ್ದೀರಲ್ಲ, ಅವ್ರಿಂದ ಏನು ಕೊಡುಗೆಗಳೇ ಇಲ್ವಾ? ಅವ್ರು ಏನು ಮಾಡೇ ಇಲ್ವಾ? ಓಕೆ, ಥ್ಯಾಂಕ್ ಯು. ತುಂಬಾ ಬಹಳ ಮುಕ್ತವಾಗಿ ವಿಚಾರಗಳನ್ನ ಹಂಚಿಕೊಂಡಿದ್ದೀರಿ. ಧನ್ಯವಾದಗಳು ಮುರಳಿ ಅವರೇ.